ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ. ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ವಂದೇ ವಂದ್ಯಂ ವಿಧಿಶಿವಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ. ಧೂತಾವದ್ಯಂ ಸುಖಚಿತಿಮಯೈ ಮಂಗಲೈ ಯುಕ್ತಮಂಗೈ ಸಾನಾತ್ಯನ್ನೋ ವಿದಧಧಿಕಂ ಬ್ರಹ್ಮನಾರಾಯಣಾಖ್ಯಂ. ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುರ್ದೇವತಾ ಮೌಲಿರತ್ನಂ. ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜುದ್ಯುರತ್ನಂ. ಕೌಸಲ್ಯಾಯಾ ಲಸತು ಮಮ ಹೃನ್ ಮಂಡಲೇ ಪುತ್ರರತ್ನಂ. ಸ್ವಾಮೀ ತ್ವಂ ನೃಹರೇ ತವಾನುಚರಣಾಃ ಪ್ರಾಣಾಃ ಶರೀರಂ ಗೃಹಂ. ಪೂಜಾತೆ ವಿಷಯೋಪಭೋಗರಚನಂ ನಿದ್ರಾ ಸಮಾಧಿಸ್ಥಿತಿಃ. ಸಂಚಾರಪದಯೋ ಪ್ರದಕ್ಷಿಣವಿಧಿಃ. ಸ್ತೋತ್ರಾಣಿ ಸರ್ವಾಗಿರಃ. ಯದ್ಯತ್ಕರ್ಮ ಕರೋಮಿ ತತ್ತದಖಿಲಂ ವಿಷ್ಣೋಃ ತವಾರಾಧನಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ. ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ. ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ. ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ. ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಂ. ಶ್ರೀಯಾಸಮಂ ಶ್ರೀರಮಣಂ ನಿಷಣ್ಣಮಗಸ್ತ್ಯಮುಖ್ಯಾ. ಮುನಯಃ ಸಭಾಯಾಂ ಉಪಾಸತೋಪಾಶ್ರಿತಮಾತ್ಮಭಕ್ತ್ಯೈ. ಹರ್ಷೇಣ ಹಂಸಾ ಇವ ದುಗ್ಧ ಸಿಂಧುಂ. ಮಂಗಳಕರವಾದ ರಾಮನವಮಿಯ ಪರ್ವಕಾಲದಲ್ಲಿ ಚೈತ್ರ ಮಾಸ ಶುಕ್ಲಪಕ್ಷ ಪಾಡ್ಯದಿಂದ ಆರಂಭ ಮಾಡಿಕೊಂಡು ಶುಕ್ಲಪಕ್ಷದ ನವಮಿಯ ತನಕ ರಾಮನವರಾತ್ರಿ 9 ದಿನಗಳ ಕಾಲ ರಾಮಾಯಣ ಕಥಾ ಪಾರಾಯಣ ಮಾಡತಕ್ಕಂಥದ್ದು ಅನೂಚಾನವಾಗಿ ಬಂದಂತಹ ಒಂದು ಸತ್ಸಂಪ್ರದಾಯ. ಆ ನಿಟ್ಟಿನಲ್ಲಿ ಇವತ್ತು ರಾಮಾಯಣದ 7 ಕಾಂಡಗಳಲ್ಲಿ ಉತ್ತರಕಾಂಡ ಅಲ್ಲಿ ಬರುವಂತಹ ರಾಮನ ಚರಿತ್ರೆಯನ್ನು ತಿಳಿಯುವಂತಹ ಪ್ರಯತ್ನ. ರಾಮಚಂದ್ರ ದೇವರು ಮಹಾಲಕ್ಷ್ಮಿ ಸೀತಾದೇವಿಯೊಂದಿಗೆ ಉತ್ತಮವಾದ ಸಭೆಯಲ್ಲಿ ವಿರಾಜಮಾನರಾಗಿದ್ದಾರೆ. ತನ್ನ ಭಕ್ತರಿಂದ ಆಶ್ರಯಿಸಲ್ಪಟ್ಟಂತಹ ಜಗದೊಡೆಯನಾದ ರಾಮನನ್ನು ಅಗಸ್ತ್ಯರೇ ಮೊದಲಾದ ಮುನಿಗಳು ಉಪಾಸನೆ ಮಾಡ್ತಾ ಇದ್ದಾರೆ. ಹೇಗೆ ಒಂದು ಕ್ಷೀರಸಾಗರ, ಅಲ್ಲಿ ಹಂಸಗಳು
ಆಶ್ರಯ ಮಾಡಿರುತ್ತೆ. ಹಾಗೆ ನಿರ್ದುಷ್ಟರಾದಂತಹ ಅಗಸ್ತ್ಯರೇ ಮೊದಲಾದವರು ಭಗವಂತ ಶ್ರೀರಾಮಚಂದ್ರನನ್ನು ಆ ಸಭೆಯಲ್ಲಿ ಆಶ್ರಯ ಮಾಡಿಕೊಂಡಿದ್ದಾರೆ. ಅವರೆಲ್ಲ ರಾಮನಲ್ಲಿ ನಿವೇದನೆ ಮಾಡ್ತಾ ಇದ್ದಾರೆ. ರಾಮಚಂದ್ರ ಮಹಾಪ್ರಭು ಯಾವಾಗ ಸಭೆಯಲ್ಲಿ ವಿರಾಜಮಾನರಾಗಿದ್ದಾನೆ, ಎಂಥವ ರಾಮ ಅಂದರೆ ಅಭ್ಯರ್ಚಿತೋ ಅಭ್ಯರ್ಥಿ ತದೇನ ಭೂಮ್ನ, ಪೂರ್ಣನಾದವ ರಾಮ. ಯಾರು ಏನು ಕೇಳಿದರೂ ಇಲ್ಲ ಅನ್ನದ ರಾಮ. ಮೋಕ್ಷವನ್ನೇ ಕೊಡುವ ಪರಮಪುರುಷನಾದ ರಾಮ ರಾಜನಾಗಿ ಬಂದ ಕಾಲ. ಸಭೆಯಲ್ಲಿ ಅಗಸ್ತ್ಯರು ನಿಂತು ನಿವೇದನೆ ಮಾಡುವ ಪ್ರಸಂಗ. ಅಲ್ಲಿ ದಂಡಾಧಿಕಾರಿ ಕೈಯಲ್ಲಿ ದಂಡ ಹಿಡಿದವ ರಾಮಚಂದ್ರ ದೇವರು ಸಭೆಯಲ್ಲಿ ವಿರಾಜಮಾನರಾದಾಗ ಅಗಸ್ತ್ಯರು ಎದ್ದು ನಿಂತು ಮಾತಾಡುವ ಸಂದರ್ಭ. ಸದ್ದು ಅಂತ ಶಬ್ದ ಮಾಡಿದ್ದಾನೆ. ಮಾ ಶಬ್ದ ಇತ್ಯಾಯತಿ, ಯಾರು ಶಬ್ದ ಮಾಡಬೇಡಿ. ಶಬ್ದ ಮಾಡಬೇಕಾದ್ರೆ ವಿಚಾರ ಮಾಡಬೇಕಂದ್ರೆ, ಶಬ್ದ ಅಂದರೆ ಮಾತು. ಸೈಲೆನ್ಸ್ ಪ್ಲೀಸ್ ಅಂತಿರ್ತಾರೆ ಅವಾಗಲೂ. ಯಾಕಂದರೆ ಅದು ನಮ್ಮ ಹತ್ತಿರಲ್ಲ, ಬೇಡ್ಕೊಂಡ್ರೂ ಇಲ್ಲ ಸೈಲೆನ್ಸ್. ರಾಮರಾಜ್ಯದಲ್ಲಿಯೂ ಕೂಡ ಗಲಾಟೆ ಗರ್ಜನೆ ಆಗಬಾರ್ದು. ಯಾಕಂದರೆ ದೊಡ್ಡವರಿದ್ದಾಗ ನಮ್ಮ ಮಾತು, ನಮ್ಮ ನಡೆ, ನಮ್ಮ ನುಡಿ ಬಹಳ ಎಚ್ಚರವಾಗಿರಬೇಕಂತೆ. ಆ ನಿಟ್ಟಿನಲ್ಲಿ ಅಗಸ್ತ್ಯರು ರಾಮನೊಟ್ಟಿಗೆ ಮಾತಾಡುವಾಗ ಮಾ ಶಬ್ದ, ಯಾರು ಶಬ್ದ ಮಾಡಬೇಡಿ ಅಂತ ಕೂಗಿ ಹೇಳ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಅಗಸ್ತ್ಯರು ಮಾತಾಡ್ತಾ ಇದ್ದಾರೆ. ಇಡೀ ವಂಶಕ್ಕೆ ಕೀರ್ತಿಪ್ರದನಾದವ ನೀನು. ರಘುವಂಶದ ಚರಿತ್ರೆಯನ್ನು ಅಜರಾಮರವಾಗಿ ಹರಡಿದ ಮಹಾನುಭಾವ ನೀನು. ಎರಡು ಪ್ರಧಾನ ವಂಶಗಳು, ಒಂದು ಸೂರ್ಯವಂಶ, ಮತ್ತೊಂದು ಚಂದ್ರವಂಶ. ಚಂದ್ರವಂಶದಲ್ಲಿ ಬಂದಂತಹ ಭಗವಂತನ ಭಕ್ತರಾದ ಕೀರ್ತಿ ಪತಾಕೆಯನ್ನು ದಿಗಂತದಲ್ಲಿ ಹಾರಿಸುವ ಸಲುವಾಗಿ, ಅಲ್ಲಿ ಬಂದ ಎಲ್ಲ ಮಹಾತ್ಮರಿಗೆ ಕೀರ್ತಿಯನ್ನು ಕೊಡುವ ಸಲುವಾಗಿ ಸ್ವಯಂ ಭಗವಂತ ಚಂದ್ರವಂಶದಲ್ಲಿ ಕೃಷ್ಣನಾಗಿ ಬಂದರೆ, ಸೂರ್ಯವಂಶದಲ್ಲಿ ಬಂದ ಎಲ್ಲ ರಾಜರನ್ನು ಪವಿತ್ರಗೊಳಿಸುವ ಸಲುವಾಗಿ ಅವತಾರ ಮಾಡಿದ ಮಹಾನುಭಾವ ಶ್ರೀರಾಮಚಂದ್ರ. ಹಾಗಾಗಿ ಇಡೀ ರಘುವಂಶದ ಕೀರ್ತಿಯನ್ನು ಬೆಳಗಿಸಿದ ಹೇ ರಾಜಾದಿರಾಜನಾದ ಹೇ ರಾಮ, ನಿನ್ನ ಅನುಗ್ರಹದಿಂದ ಎಲ್ಲ ಸಜ್ಜನರು ಮಂಗಲಮಯರಾಗಿದ್ದಾರೆ. ನಿನ್ನ ಉದಾತ್ತವಾದ ಕೀರ್ತಿ, ರಾಮನ ಗುಣಗಳ ಗಾನ, ಹರಿಯ ಹಿರಿಯ ಮಹಿಮೆ, ಅದನ್ನು ಬಣ್ಣಿಸುವ ಸಾಮರ್ಥ್ಯ ಹನುಮಂತ ಬ್ರಹ್ಮದೇವರು ಬಿಟ್ಟು ಮತ್ತಾರಿಗೆ ಸಾಧ್ಯ ಇಲ್ಲ ಅಂತಾರೆ ಅಗಸ್ತ್ಯರು. ಅಂತಹ ವಿಸ್ತೃತವಾದ ಕೀರ್ತಿ ಉಳ್ಳವ ನೀನಲ್ಲದೆ ಮತ್ತಾರಿಗೂ ಕೂಡ ರಾವಣಾದಿ ದೈತ್ಯರ ಸಂಹಾರ ಮಾಡುವ ಸಾಮರ್ಥ್ಯವೇ ಇರಲಿಲ್ಲ. ಜಗತ್ತಿನ ಎಲ್ಲ ದುಷ್ಟ ಜನರ ಸಂಹಾರ ಮಾಡಿ ಸಜ್ಜನರ ಉದ್ಧಾರ ಮಾಡಿ ಇಡೀ ಜಗತ್ತು ನೆಮ್ಮದಿಯಿಂದ ಇರಲಿಕ್ಕೆ ಕಾರಣ ನಿನ್ನ ಬಾಹುಬಲ. ನಿನ್ನಿಂದಾಗಿ ನಾವೆಲ್ಲ ಕ್ಷೇಮವಾಗಿದ್ದೇವೆ. ಒಟ್ಟು ಕಥೆಯ ಸಾರಾಂಶ, ಜಗತ್ತಲ್ಲಿ ಸಜ್ಜನ ಚೆನ್ನಾಗಿರಬೇಕಂದ್ರೆ ರಾಮನ ದಯ ಬೇಕು. ಇನ್ನೂ ಸಾರಾಂಶ, ನಾವೆಲ್ಲ ಜೀವನದಲ್ಲಿ ಆರಾಮಾಗಿರಬೇಕಾದ್ರೆ ರಾಮನ ಅನುಗ್ರಹ ಇದ್ದರೆ ಆರಾಮ್. ರಾಮನ ಅನುಗ್ರಹ ಇಲ್ಲ, ಜೀವಕ್ಕೆ ವಿರಾಮ್. ಅಂದರೆ ಇಂದಿರಾರಮಣ ಗೋವಿಂದ. ವಿನಾ ಜಗನ್ನಾಥ ಮನನ್ಯನಾಥಂ
ತ್ವಾಂ ರಾಕ್ಷಸಾನಾಂ ಕ್ಷಯಕೃತ್ವ ಏವ ಸಹಸ್ರಭಾನುಂ ನ ವಿನಾಹಿ ಭಾನುಂ ಭವೇತ್ ಕ್ವಚಿತ್ ಸಂತಮಸಸ್ಯ ಹಂತ. ನೀನಲ್ಲದೆ ಈ ಜಗತ್ತಿಗೆ ಒಡೆಯರು ಮತ್ತಾರಿದ್ದಾರೆ? ಇದರ ತಾತ್ಪರ್ಯ ಹರಿ ನೀನು, ಸರ್ವೋತ್ತಮ ನೀನು, ಜಗದ್ರಕ್ಷಕ ನೀನು, ಜಗದ್ಭರಿತ ನೀನು, ಜಗತ್ತನ್ನು ಆಳುವ ಅನನ್ಯನಾದ ಒಡೆಯ ನೀನಿದ್ದೀಯ. ನಿನ್ನ ಹೊರತು ರಾಕ್ಷಸರಿಗೆ ಅಂತ್ಯವನ್ನು ತೋರಿಸುವವರು ಯಾರಿದ್ದಾರೆ? ಸೂರ್ಯ ಬರದೆ ದೊಡ್ಡ ಕತ್ತಲನ್ನು ಓಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಟಾರ್ಚ್ ಹಾಕಿದ್ರೆ, ಲೈಟ್ ಹಾಕಿದ್ರೆ ನಿಮ್ಮನೆ, ನಿಮ್ಮ ರೂಮು ಬೆಳಕಾಗ್ಬೋದು. ನೀವು ಹಾಕುವ ಟಾರ್ಚ್ ಲೈಟ್ ಇಡೀ ಜಗತ್ತಿಗೆ ಬೆಳಕನ್ನು ಉಂಟು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೃದಯದ ಒಳಗಿರುವ ಅಜ್ಞಾನದ ಕತ್ತಲೆಯನ್ನು ಕಳೆಯುವ ಒಂದೇ ಒಂದು ಸೂರ್ಯ. ಆಚಾರ್ಯರು ಹೇಳ್ತಾರೆ, ನರಸಿಂಹೋ ಅಖಿಲ ಅಜ್ಞಾನ ಮತದ್ವಾಂತ ದಿವಾಕರ. ಹೃದಯದ ಒಳಗಿನ ಕಾಡು ಕತ್ತಲೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಸಂಪಾದನೆ ಮಾಡಿದ ಮಡುಗಟ್ಟಿದ ಅಜ್ಞಾನದ ಕತ್ತಲೆಯನ್ನು ಕಳೆಯುವ ಸೂರ್ಯ ನರಸಿಂಹ ರಾಮನಾದ ನೀನೇ. ನೀನಲ್ಲದೆ ಇನ್ನಾರಿಗೂ ಕೂಡ ಒಳಗಿನ ಕತ್ತಲೆಯನ್ನು ಕಳೀಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಸುತ್ತಲಿರುವ ಈ ಎಲ್ಲ ಜನ ನೋಡಲಿಕ್ಕೆ ಕಪಿಗಳಿದ್ದಾಗಿದ್ದಾರೆ. ಇವರು ಯಾರೂ ಕಪಿಗಳಲ್ಲ, ಇವರೆಲ್ಲ ದೇವತೆಗಳೇ ಆಗಿದ್ದಾರೆ. ಸರ್ವೇ ನರ ವಾನರೇಂದ್ರಾ ದೇವಾ ತವ ಸೇವನಾರ್ಥಂ. ನಿನ್ನ ಸೇವೆಗೆ ಅವತಾರ ಮಾಡಿದ ದೇವತೆಗಳೇ ನರ ವಾನರರಾಗಿದ್ದಾರೆ. ಇದರರ್ಥ ನಿನ್ನ ಸೇವೆ ಮಾಡದ ನರರು ಅವರು ವಾನರರು. ಅವರು ಮನುಷ್ಯರಾಗಲಿಕ್ಕೆ ಲಾಯಕ್ಕಿಲ್ಲ, ಪ್ರಾಣಿಗಳು. ಕಣ್ಣಿಗೆ ಕಾಣುವ ಎಲ್ಲ ಪ್ರಾಣಿಗಳು ಪ್ರಾಣಿಗಳಲ್ಲ, ದೇವತೆಗಳು. ದೇವತೆಗಳೇ ನಿನ್ನ ಸೇವೆ ಮಾಡುವ ಸಲುವಾಗಿ ಯಾವ ಜನ್ಮ ಬಂದರೂ ಪರವಾಗಿಲ್ಲ ಅಂಥೇಳಿ ಕಪಿ ಕರಡಿ ರೂಪಗಳಿಂದ, ಪಕ್ಷಿ ಮೊದಲಾದ ರೂಪಗಳಿಂದ ಬಂದಿದ್ದಾರೆ. ಅನೇಕ ಬಗೆಯ ಜೀವಜಾತ ನಿನ್ನ ಸೇವೆ ಮಾಡಿದೆ ಅಂದರೆ ಅದು ಸಾಮಾನ್ಯ ಅಲ್ಲ. ಯಾಕೆ ಮಾಡಿದೆ? ಪುಂಸಾಂಬವತ್ ಸೇವನಮೇವ ಕೃತ್ಯಂ ಯತಃ ಸಮಗ್ರ ಪುರುಷಾರ್ಥ ಸಾರ್ಥ. ನಿನ್ನ ಅನುಗ್ರಹ ಆಯಿತು ಅಂದರೆ ಎಲ್ಲ ಬಗೆಯ ಪುರುಷಾರ್ಥ ಸಿಗುತ್ತೆ. ಧರ್ಮಾರ್ಥ ಕಾಮ ಮೋಕ್ಷ ಯಾವುದು ಬೇಕಂದ್ರೂ ನಿನ್ನ ಸೇವೆ ಮಾಡಬೇಕು. ನಿನ್ನ ಸೇವೆ ಮಾಡದೆ ಧರ್ಮ ಅರ್ಥ ಕಾಮ ಮೋಕ್ಷ ಯಾವುದನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಒಂದೊಂದನ್ನು ಪಡೆಯುವ ಬದಲು ಬುದ್ಧಿವಂತನಾದ ಸಜ್ಜನ ನಿನ್ನ ಅನುಗ್ರಹ ಒಂದನ್ನು ಸಂಪಾದನೆ ಮಾಡಿದ ಅಂದರೆ ಉಳಿದದ್ದೆಲ್ಲ ಫ್ರೀ. ಧರ್ಮ ಕೊಡುವವ ನಾರಾಯಣ, ಜ್ಞಾನ ಕೊಡುವವ ನಾರಾಯಣ, ಅರ್ಥ ಕೊಡುವವ ನಾರಾಯಣ, ಮೋಕ್ಷ ಕೊಡುವ ನಾರಾಯಣ. ಅವನ ಅನುಗ್ರಹ ಸಿಕ್ತು ಅಂದರೆ ಯಾತರ ಭಯ ಶ್ರೀನಾಥನ ಪರಮ ಪ್ರೀತಿಯ ಪಡೆದವಗೆ. ಹೀಗೆಲ್ಲ ಎದ್ದು ನಿಂತು ಅಗಸ್ತ್ಯರು ಶ್ರೀರಾಮಚಂದ್ರ ಮಹಾಪ್ರಭುವನ್ನು ಕೊಂಡಾಡ್ತಾ ಇದ್ದಾರೆ. ಇದರ ತಾತ್ಪರ್ಯ ರಾಮ ಸಾಮಾನ್ಯ ಮನುಷ್ಯ ಮಾತ್ರ ಅಲ್ಲ, ಅವನು ಮೋಕ್ಷಪ್ರದನಾದ ವಾಸುದೇವನೇ ರಾಮರೂಪದಿಂದ ಬಂದಿದ್ದಾನೆ. ಮೋಕ್ಷ ಕೊಡುವ ಮುಕುಂದ ವಾಸುದೇವನಿಗೂ ಈ ರಾಮನಿಗೂ ಕಿಂಚಿತ್ತೂ ವ್ಯತ್ಯಾಸ ಇಲ್ಲ. ರಾಮನನ್ನು ಉಪಾಸನೆ ಮಾಡುವಾಗ ಹೆಂಡತಿ ಕಳ್ಕೊಂಡವ, 1 ವರ್ಷ ಒದ್ದಾಡಿದವ, ಜಸ್ಟ್ ಪಟ್ಟಾಭಿಷೇಕ ಮಿಸ್ ಆದವ, ನಮ್ಮಾಗೆ ಭಾಳ ಕಷ್ಟಪಟ್ಟವ, ಹೀಗೆಲ್ಲ ತಿಳ್ಕೊಂಡ್ರಿ ಕಟ್ಕೊಂಡಿರೋ ಹೆಂಡತಿ ಬಿಟ್ಟು ಹೋಗೋ ಯೋಗ ಬರುತ್ತೆ ನಿಮಗೆ. ರಾಮನ ಕಥೆಯೆಲ್ಲ ಆಯ್ತು. ಈಗ ನಿಜವಾಗಿ ರಾಮನ ಕಥೆ ಎಲ್ಲ ಮುಗೀತು. ಕಥೆ ಮುಗಿದ ಮೇಲೆ ರಾಮ ಪಟ್ಟಾಭಿಷಿಕ್ತನಾಗಿ ಸಿಂಹಾಸನದಲ್ಲಿ ಕುಳಿತ ಸಂದರ್ಭದಲ್ಲಿ ಅಗಸ್ತ್ಯರು ರಾಮನನ್ನು ಕೊಂಡಾಡ್ತಾ ಈ ರೀತಿ ಹೇಳ್ತಾರೆ, ನಿನ್ನ ಮಹಿಮೆ ವರ್ಣನೆ ಮಾಡಲಿಕ್ಕೆ ಬ್ರಹ್ಮಾದಿ ದೇವತೆಗಳು ಮಾತ್ರ ಸಾಧ್ಯ. ನೈವೋದಾಬಹು ಗೃಣೋಂತೋಂತಂ ಯದ್ಗುಣಾನಾಂ ಅಜಾದಯ. ಬ್ರಹ್ಮಾದಿ ದೇವತೆಗಳಿಗೂ ಲಕ್ಷ್ಮಿಯ ಮನಸ್ಸಿಗೂ ಕೂಡ ನಿಲುಕದ ಗುಣಗಳ ಗಣ ರಾಶಿ ರಾಶಿ ಇರುವವ ನೀನು. ಲಕ್ಷ್ಮೀಪತಿಯಾದವ ನೀನು, ಮೋಕ್ಷಪ್ರದನಾದವ ನೀನು,
ಪರಮಪುರುಷನಾದ ವಾಸುದೇವ ನೀನು ಅಂತ ಈ ಬಗೆಯಿಂದ ರಾಮನನ್ನು ತಿಳಿದು ಕೊಂಡಾಡ್ತಾ ನಮಗೆಲ್ಲ ಹೇಳ್ತಾರೆ, ಈ ರೀತಿ ತಿಳಿದು ಭಜಿಸುವುದೇ ಫಲವಿದು ಬಾಳುವುದಕ್ಕೆ. ರಾಮನ ಕಥೆಯೆಲ್ಲ ಕೆಲವರು ಕೇಳ್ತಾರೆ, ಕೇಳಿ ಆದಮೇಲೆ ಒಂದೇ ಕಣ್ಣಲ್ಲಿ ಅಳ್ತಾರೆ. ಕೇಳುವಾಗಲೂ ಕೆಲವರು ಅಳ್ತಾರೆ, ನೋಡಿ ರಾಮ ಪಾಪ ಎಷ್ಟು ಎಲ್ಲ ಆಗಿತ್ತು, ಒಂದು ಕ್ಷಣ ಇದ್ದರೆ ರಾಮದೇವರು ಪಟ್ಟಾಭಿಷೇಕನೇ ಆಗ್ತಿತ್ತು. ಆ ಮಂಥರೆಯಿಂದಾಗ ಅನ್ಯಾಯವಾಗಿ ರಾಮನಿಗೆ ಪಟ್ಟಾಭಿಷೇಕ ಮಿಸ್ ಆಯಿತು. ಅಂಥ ರಾಮನಿಗೆ ಹೀಗೆ ಮಿಸ್ ಆಗೋದಾದರೆ ನಮಗೂ ಸಿಗಬೇಕಾದ ಎಷ್ಟೋ ಲಕ್ಕಗಳು ಮಿಸ್ ಆಗೋದಲ್ಲ. ಏನು ದೊಡ್ಡದು ಹೇಳಿ, ರಾಮಂದು ನಮ್ಮದು ಎರಡು ಒಂದೇ ಸೇಮ್ ಕತೆ. ಹೀಗೆ ಅಂದ್ಕೊಂಡ್ರಿ ನಿಜವಾಗಿಯೂ ನಮ್ಮ ಬಾಳಿನ ಗೋಳಿನ ವ್ಯಥೆಯ ಕಳೆಯುವ ಕಥೆ ರಾಮನ ಕಥೆ. ಸರಿಯಾಗಿ ಕೇಳಿದರೆ ನಿಮ್ಮ ಬಾಳಿನ ಗೋಳನ್ನೆಲ್ಲ ಕಳೆಯುವ ಕಥೆ. ತವ ಕಥಾಮೃತಂ ತಪ್ತ ಜೀವನಂ ಕವಿಬೀಡಿತಂ ಕಲ್ಮಷಾಪಹಂ ಶ್ರವಣಮಂಗಳಂ. ಕೇಳುವ ಮಾತ್ರದಿಂದಲೇ ಮಂಗಳವನ್ನು ಉಂಟು ಮಾಡುವಂತಹ ಕತೆ ರಾಮನ ಕತೆ. ಬದುಕು ಬೇಡಾದವರಿಗೆ ಬದುಕನ್ನು ಬೇಕೆಂದು ಬಯಸುವ ಕತೆ, ಜೀವನದಲ್ಲಿ ಉತ್ಸಾಹವನ್ನು ತುಂಬುವ ಕತೆ, ಧರ್ಮಾರ್ಥ ಕಾಮ ಮೋಕ್ಷವನ್ನು ಕೊಡುವ ಕತೆ ರಾಮನ ಕತೆ. ಕಾರಣ ಹರಿಯ ಕತೆ, ಕೇವಲ ನರನ ಕತೆ ಅಲ್ಲ ಅದು. ರಾಮ ಪರಮಪುರುಷ ಅಂತ ಈ ಬಗೆಯಿಂದ ಸಭೆಯಲ್ಲಿ ಅಗಸ್ತ್ಯರು ಎದ್ದು ನಿಂತು ಮಂಗಳಮಯನಾದ ಆ ಮುಕುಂದನ ಗುಣಗಾನವನ್ನು ಮಾಡಿದ್ದಾರೆ. ರಾಮ ಯಾರಾದರೂ ಭಕ್ತರು ಸಜ್ಜನರು ಅವನನ್ನು ಸ್ತೋತ್ರ ಮಾಡ್ತಿದ್ರೆ ಮಧ್ಯ ಮಾತಾಡಲ್ವ, ಸುಮ್ಮನೆ ಇರ್ತಾನಂತ. ಯಾಕಂದರೆ ಅವನಿಗೆ ಸ್ತೋತ್ರ ಕೇಳಿಸ್ಕೊಳ್ಬೇಕು ಅಂತ ಆಸೆ ಅಲ್ಲ, ಹೇಳುವವರ ಕೇಳುವವರ ಪುಣ್ಯ ಹೆಚ್ಚಿಸಬೇಕು ಅಂತ ಸುಮ್ಮನೆ ಇರ್ತಾನಂತ. ಅದ ಸಾಕಪ್ಪ ಈಗ ಹೇಳ್ಬೇಡ ಅಂದ್ಬಿಟ್ಟಿದ್ರೆ ಆಗಿರ್ತಿತ್ತು. ರಾಮ ಅನ್ನಲ್ಲ, ಯಾಕಂದರೆ ಹೇಳುವವರ ಚಾರಿತ್ರ್ಯ ಶುದ್ಧ ಆಗಬೇಕು, ಕೇಳುವವರ ಪಾಪ ಕಳಿಬೇಕು. ಅದರಿಂದ ರಾಮ ಕೇಳ್ತಾ ಇದ್ದಾನೆ. ಎಲ್ಲ ಮುಗಿದ ಮೇಲೆ ಯಜ್ಞಾಧಿಪತಿಯಾದ ರಾಮ, ಯಜ್ಞೋ ಯಜ್ಞಪತಿ ಅಂತ ಹೇಳ್ತೀವಿ ಭಗವಂತನನ್ನು ಹೇಳುವಾಗ, ಅಂತಹ ರಾಮಚಂದ್ರ ದೇವರು ತಾನು ಯಜ್ಞವನ್ನು ಮಾಡ್ತಾ ಇದ್ದೇನೆ, ನೀವೆಲ್ಲರೂ ಕೂಡ ಆ ಯಜ್ಞಕ್ಕೆ ಬರಬೇಕು ಅಂತ ರಾಮ ಅಗಸ್ತ್ಯರ ಮೂಲಕ ಎಲ್ಲ ಋಷಿ ಮುನಿಗಳಿಗೆ ತಾನು ಮಾಡುವಂತಹ ಯಜ್ಞಕ್ಕೆ ಆಹ್ವಾನ ಮಾಡಿದ್ದಾನೆ. ಅವ್ರನ್ನೆಲ್ಲ ವಿಸರ್ಜನೆ ಮಾಡಿ ಕಳಿಸಿಕೊಟ್ಟ. ಆಮೇಲೆ ಸಾಯಂಕಾಲ ಆಗ್ತಾ ಇರೋದನ್ನು ನೋಡಿ ರಾಮಚಂದ್ರ ದೇವರು ಸಂಧ್ಯಾಂ ಅವಂದ್ಯಾಂ ಸುಧಿಯಾಂ ಉಪಾಸ್ತ, ಸಂಧ್ಯಾವಂದನೆಯನ್ನು ರಾಮ ಮಾಡಿದನಂತೆ. ಬಹಳ ಆಶ್ಚರ್ಯದ ಸಂಗತಿ. ರಾಮನಿಗೆ ಮಾಡಲೇಬೇಕಾದ ಕರ್ತವ್ಯ ಯಾವುದೂ ಇಲ್ಲ. ಮಾಡದಿದ್ದರೆ ನರಕ ಅವನಿಗಿಲ್ಲ, ಮಾಡಿದರೆ ಪುಣ್ಯ ಇಲ್ಲ. ಆದರೂ ಮಾಡ್ತಾನೆ. ಯಾಕೆ? ಸುಧಿಯಾಂ, ಜ್ಞಾನಿಗಳಾದವರು ಎಂದೆಂದೂ ಬಿಡದೆ ಮಾಡುವ ಕರ್ಮ ಸಂಧ್ಯಾವಂದನೆ. ಭಗವಂತ ಲೋಕ ಶಿಕ್ಷಣಾರ್ಥವಾಗಿ ತಾನೂ ಮಾಡ್ತಾ ಇದ್ದಾನೆ. ಅಂದರೆ ಸಜ್ಜನರಾದವರು ಜ್ಞಾನಿಗಳಾದವರು ಎಂದೂ ಕರ್ಮವನ್ನು ಬಿಡಬಾರ್ದು ಅಂತ ಸ್ವತಃ ತಾನೇ ಮಾಡಿ ತೋರಿಸ್ತಾ ಇದ್ದಾನೆ. ಸಂಧ್ಯಾವಂದನೆ ಮಾಡುವ ಮೂಲಕ ಜ್ಞಾನಿಗಳಾದವರು ಎಂದೆಂದೂ ಕರ್ಮವನ್ನು, ವಿಹಿತ ಕರ್ಮವನ್ನು ಬಿಡೋಲ್ಲ ಅಂತ. ಇದ್ರ ತಾತ್ಪರ್ಯ, ಕೆಲವರ ಮತದ ಪ್ರಕಾರ ಕರ್ಮ ಇರೋದು ಜ್ಞಾನದ ಸಲುವಾಗಿ. ಉಪನಿಷತ್ತುಗಳಲ್ಲಿ ಕರ್ಮಣ ಜ್ಞಾನ ಮಾತನೋತಿ ಅಂತ ಹೇಳುತ್ತೆ. ಚೆನ್ನಾಗಿ ವರ್ಣ ಆಶ್ರಮಕ್ಕೆ ವಿಹಿತವಾದ ಕರ್ಮವನ್ನು ಮಾಡ್ತಾ ಇದ್ದರೆ ಅದರ ಫಲವಾಗಿ ಜ್ಞಾನ ಬರುತ್ತೆ ಅಂತ. ಜ್ಞಾನ ಬಂದ ಮೇಲೆ ಮತ್ತೆ ಕರ್ಮ ಬೇಡ. ಚೆನ್ನಾಗಿ 10ನೇ ಕ್ಲಾಸ್ ಓದಿದರೆ ಮುಂದೆ PUC ಎಲ್ಲ ಓದ್ಬೋದು. ಮತ್ತೆ 10ನೇ ಕ್ಲಾಸ್ ಹಿಡ್ಕೊಂಡು ಓದಬೇಕಾ? ಬೇಡ ಅಲ್ಲ. ಹಾಗೆ ಕರ್ಮ ಮಾಡ್ತಾ ಇದ್ದರೆ ಜ್ಞಾನ, ಜ್ಞಾನ ಆದಮೇಲೆ ಮತ್ತೆ ಕರ್ಮ ಬೇಡ ಅಂತ ಕೆಲವರ ಅಭಿಪ್ರಾಯ. ಆದರೆ ಜಗದ್ಗುರು ಮಧ್ವಾಚಾರ್ಯರು ಹೇಳ್ತಾರೆ, ನೀವು ಎಷ್ಟೇ ದೊಡ್ಡ ಜ್ಞಾನಿಗಳಾದರೂ ಭೂಮಿಯಲ್ಲಿ ಇರುವ ತನಕ, ಮೈಮೇಲೆ ಎಚ್ಚರಿಕೆ ಇರುವ ತನಕ ವಿಹಿತವಾದ ಕರ್ಮವನ್ನು ಮಾಡಲಿಕ್ಕೇ ಬೇಕು. ಇಲ್ಲ ಕರ್ಮ ಮಾಡೋದ್ರಿಂದ ನಮಗಾಗಬೇಕಾದ್ದೇನೂ ಇಲ್ಲ, ಆದರೂ ಮಾಡಬೇಕು. ಯಾಕಂದರೆ ನೀವು ಮಾಡೋದನ್ನು ಕೆಲವರು ನೋಡ್ತಾ ಇರ್ತಾರೆ.
ನಿಮ್ಮನ್ನು ಫಾಲೋ ಮಾಡ್ತಾ ಇರ್ತಾರೆ. ದೊಡ್ಡವರಾಗಿ ನೀವೇ ಮಾಡದಿದ್ದರೆ ನಾವಿನ್ಯಾಕೆ ಮಾಡಬೇಕು ಅಂತ ಬಿಟ್ಟುಬಿಡ್ತಾರೆ. ದೊಡ್ಡವರಿಗೆ ಮಾಡದೇ ಇದ್ದದ್ದು ಒಂದು ತಪ್ಪು, ನಿಮ್ಮನ್ನು ಫಾಲೋ ಮಾಡ್ತಾ ಇರೋರು ಬಿಟ್ಟ ಪಾಪದಲ್ಲಿ ನಿಮಗೊಂದು ಶೇರು. ಹೀಗಾಗಿ ಎರಡೆರಡು ಪಾಪಕ್ಕೆ ನೀವು ಬಾಧ್ಯಸ್ಥರಾಗ್ತೀರಿ. ಅದರಿಂದ ಎಂದೂ ಕೂಡ ತಪ್ಪು ಮಾಡುವ ಹಾಗಿಲ್ಲ. ಕರ್ಮ ಜ್ಞಾನ ಬಂದವನೂ ಕೂಡ ಕರ್ಮವನ್ನು ಮಾಡಬೇಕು ಅಂತ ಭಗವಂತ ತಾನು ಈ ನಿಟ್ಟಿನಲ್ಲಿ ತನ್ನ ನಡೆಯಿಂದ ತೋರಿಸ್ತಾ ಇದ್ದ. ಕೃಷ್ಣಾವತಾರದಲ್ಲಿ ನುಡಿಯಿಂದ ನುಡಿದಿದ್ದನ್ನೇ ರಾಮಾವತಾರದಲ್ಲಿ ನಡೆದು ತೋರಿಸಿದ. ತೋರಿದ್ದು ಮೊದಲು, ಆಡಿದ್ದು ಆಮೇಲೆ. ಮೊದಲು ನಡೆ, ತ್ರೇತಾಯುಗದಲ್ಲಿ ರಾಮನ ನಡೆದದ್ದನ್ನೇ ಮುಂದೆ ಕೃಷ್ಣನಾಗಿ ಬಂದಾಗ ಭಗವದ್ಗೀತೆಯಲ್ಲಿ ನುಡಿಯಲ್ಲಿ ನುಡಿದಿದ್ದಾನೆ. ಇಷ್ಟೆಲ್ಲ ಆದಮೇಲೆ ರಾಮಚಂದ್ರ ದೇವರು ಸಂಜೆಯ ಕಾಲದಲ್ಲಿ ವಿಶೇಷವಾದ ಅನ್ನಾನಿ ಪೀಯೂಷಮಯಾನಿ ಭುಕ್ತ್ವಾ, ಅಮೃತದಿಂದ ತುಂಬಿದ ಅನ್ನವನ್ನು ಭೋಜನ ಮಾಡಿದ್ದಾನೆ. ಶಯನ ಗೃಹವನ್ನು ಪ್ರವೇಶ ಮಾಡಿದ್ದಾನೆ. ಕೋಮಲವಾದ ಹಾಸಿಗೆಯಲ್ಲಿ ಭೋಗೀಂದ್ರ ಭೋಗಂ ಭಗವಾನಿನಾಥ, ಶೇಷದೇವರ ಮೇಲೆ ಭಗವಂತ ಹೇಗೆ ಪಬಡಿಸಿರ್ತಾನೋ ಹಾಗೆ ರಾಮದೇವರು ಮಲಗಿದ್ರು. ಅರ್ಥ ಇಷ್ಟೇ, ರಾಮದೇವರ ಹಾಸಿಗೆಗೆ ಅಭಿಮಾನಿ ಶೇಷದೇವರು. ಯಾವುದೇ ರೂಪದಲ್ಲಿ ಭಗವಂತ ಬಂದು ಎಲ್ಲೇ ಮಲಗಿದ್ರು ಅಲ್ಲಿ ಯಾರಿರ್ತಾರೆ? ಶೇಷದೇವರಿರ್ತಾರೆ ತಿಳ್ಕೊಳ್ಳಿ. ಭಗವಂತ ನಿತ್ಯ ಮುಕ್ತ ಆದರೂ ಮಹಾಲಕ್ಷ್ಮಿ ಸೀತೆಯ ತೋಳಿನ ಬಾಹುವಿನೊಳಗೆ ಅವನನ್ನು ಬಂಧಿಸಿದ್ದಾಳೆ. ನಿರ್ದುಷ್ಟನಾದ ಭಗವಂತನನ್ನು ರಂಜಿಸಿದ್ದಾಳೆ. ಯದ್ಯಪಿ ಯಾರಿಂದೂ ಅವನಿಗೇನು ಆಗಬೇಕಾದ್ದಿಲ್ಲ, ಲಕ್ಷ್ಮಿಗೆ ಸುಖ ಕೊಡುವ ಸಲುವಾಗಿ ತಾನು ಅವಳ ಜೊತೆ ಸುಖಪಟ್ಟವನಂತೆ ಮಾಡ್ತಾ ಇದ್ದಾನೆ. ಎಲ್ಲ ಜನರಿಗೆ ಆನಂದವನ್ನು ಉಂಟು ಮಾಡಿದ್ದಾನಂತೆ. ರಾಮನ ನೆನಪಿನೊಂದಿಗೆ ಯಾರು ಮಲಗುತ್ತಾರೆ, ದೇವರ ಸ್ಮರಣೆ ಮಾಡ್ತಾ ಯಾರು ಮಲಗುತ್ತಾರೆ, ಅವ್ರಿಗೆ ರಾತ್ರಿ ಸುಖವಾದ ನಿದ್ದೆ ಬರುತ್ತಂತೆ. ದೇವರನ್ನು ಮರೆತು ಮಲಗುವವರಿಗೆ ನಿದ್ದೆಯಲ್ಲೂ ದುಃಖ ಕಟ್ಟಿಟ್ಟ ಬುತ್ತಿ. ಕೆಲವರಿಗೆ ನಿದ್ದೆ ಬಂದರೂ ಭಯ, ಸ್ವಪ್ನದಲ್ಲಿ ಯಾರೋ ಬಂದು ಕುತ್ತಿಗೆ ಹಿಚಕದಾಗೆ, ಯಾರೋ ಬಂದು ಹೊಟ್ಟೆ ಕುಯ್ದ ಹಾಗೆ, ಇನ್ಯಾರೋ ಅಟ್ಟಿಸ್ಕೊಂಡು ಬಂದ ಹಾಗೆ, ಇನ್ಯಾರೋ ಸಾಲ ಕೇಳಿದಾಗೆ, ನಮಗೆ ಬೇಡದೇ ಇದ್ದವರು ಪಕ್ಕದಲ್ಲಿ ಸೈಟ್ ತೊಗೊಂಡ ಹಾಗೆ, ಇದೆಲ್ಲ ಕನಸು ಬೀಳುತ್ತೆ. ಯಾರಿಗೆ ಭಗವಂತನ ಅನುಗ್ರಹ ಇದೆ ಅವ್ರಿಗೆ ರಾತ್ರಿಯೂ ಸಂತೋಷ, ಹಗಲೂ ಸಂತೋಷ. ಹಾಗೆ ಇಡೀ ರಾತ್ರಿ ರಾಮನ ಭಕ್ತರಾದ ಸಜ್ಜನರಿಗೆ ಸಂತೋಷವನ್ನು ಉಂಟು ಮಾಡಿದೆ. ಬೆಳಗ್ಗೆ ಆಯಿತು ಅಂದರೆ ವಂದಿಮಾಗದರೆಲ್ಲ ರಾಮನನ್ನು ಎಬ್ಬಿಸ್ತಾ ಇದ್ರಂತೆ. ಅನೇಕ ರೀತಿಯಿಂದ ರಾಮನ ಗುಣಗಾನವನ್ನು ಹೇಳ್ತಾ ಇದ್ದು. ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವ ಮಹಾನ್ನಿಕಂ. ರಾಮಾಯಣದಲ್ಲಿ ರಾಮನನ್ನು ಎಬ್ಬಿಸುವಂಥ ಪ್ರಸಿದ್ಧವಾದ ಶ್ಲೋಕ. ನರಶಾರ್ದೂಲ, ಪುರುಷ ಸಿಂಹ, ಲಕ್ಷ್ಮೀ ನರಸಿಂಹ 7 ಅಂತ ಅನೇಕ ರೀತಿಯಿಂದ ಸ್ತೋತ್ರ ಮಾಡಿದ್ದಾರೆ. ಭಗವಂತ ಬೆಳಗಾಗೆದ್ದು ದೇವರ ಸ್ಮರಣೆಯನ್ನು ಮಾಡ್ತಾ ಹೇಳ್ತಿದ್ದಂತೆ. ರಾಮಾಯಣಕ್ಕಿಂತಲೂ ಭಾಗವತದಲ್ಲಿ ದಶಮಸ್ಕಂದದಲ್ಲಿ ಕೃಷ್ಣ ಬೆಳಗ್ಗಿನಿಂದ ರಾತ್ರಿವರೆಗೂ ಏನು ಮಾಡ್ತಿದ್ದ ಅನ್ನೋದೇ ಒಂದು ಅಧ್ಯಾಯ ಇದೆ. ಹೇಗೆ ಹೇಳ್ತಿದ್ದ, ಎದ್ದ ತಕ್ಷಣ ಏನು ಮಾಡ್ತಿದ್ದ, ಅದೆಲ್ಲ ಒಂದು ಅಧ್ಯಾಯದಲ್ಲಿ ಚಿತ್ರಣ ಮಾಡಿದ್ದಾರೆ. ಯದ್ಯಪಿ ಭಗವಂತ ನಿತ್ಯ ಶುದ್ಧನಾಗಿದ್ದರೂ ಕೂಡ ಸಕಲ ಸಲ್ಲಕ್ಷಣ ಶಿಕ್ಷಣಾರ್ಥಂ ಹೇಗಿರಬೇಕು ಅಂತ ತೋರಿಸ್ಲಿಕ್ಕಾಗಿ ಭಗವಂತ ನಿತ್ಯ ಶುದ್ಧನಾಗಿದ್ದರೂ ಕೂಡ ದೇಹ ಶುದ್ಧಿಯನ್ನು ಮಾಡಿಕೊಂಡಂತೆ ಬೆಳಗ್ಗೆ ಮುಖ ಪ್ರಕ್ಷಾಳನಾದಿಗಳನ್ನು ಮಾಡಿಕೊಂಡಿದ್ದಾನೆ, ಸ್ನಾನ ಮಾಡಿದ್ದಾನೆ, ಉತ್ತಮವಾದ ವಸ್ತ್ರವನ್ನು ಹುಟ್ಟಿದ್ದಾನೆ. ಸ್ನಾತಸ್ಸುವಾಸಾಹ ಸಮುಪಾಸ್ಯ ಸಂಧ್ಯಾಂ ಹುತ್ವಾತ ಹವ್ಯಾಂ ಪ್ರತಿದಾಯ ದೇಯಂ. ಸ್ನಾನ ಮಾಡಿ ಉತ್ತಮವಾದ ವಸ್ತ್ರವನ್ನು ಉಟ್ಟು ವಿಹಿತವಾದ ಸಂಧ್ಯಾವಂದನೆಯನ್ನು ಮುಗಿಸಿ ಅಗ್ನಿಯಲ್ಲಿ ಹೋಮಿಸಿ ದಾನವನ್ನು ಮಾಡಿ ಇಕ್ಷ್ವಾಕು ವಂಶದವರಿಂದ ಆಚರಿಸಲ್ಪಟ್ಟಂತಹ ಅಗ್ನಿಹೋತ್ರ ಶಾಲೆಯಲ್ಲಿ ಅಗ್ನಿಗೆ ರಾಮ ಅಭಿವಾದನೆಯನ್ನು ಮಾಡಿದ್ದಾನೆ. ಸ್ನಾನ, ಹೋಮ, ದಾನ ಇವೆಲ್ಲ ಅತ್ಯವಶ್ಯ ಕರ್ತವ್ಯ ಸಜ್ಜನರಿಗೆ. ನನ್ನ ಅನುಗ್ರಹ ಆಗಬೇಕು ಅಂತಾದರೆ ಮಾಡಬೇಕಾದ್ದೆಲ್ಲ ಮಾಡಬೇಕು.
ಮಾಡಬಾರ್ದನ್ನು ಮಾಡಬಾರ್ದು ಎಷ್ಟು ಮುಖ್ಯವೋ ಮಾಡಬೇಕಾದ್ದನ್ನು ಮಾಡಬೇಕಾದ್ದು ಅಷ್ಟೇ ಮುಖ್ಯ. ಸ್ವಯಂ ಭಗವಂತ ತಾನು ಮಾಡಿ ತೋರಿಸ್ತಾ ಇದ್ದಾನೆ. ಭಗವಂತ ಅನೇಕ ಭೂಷಣಗಳಿಂದ ಅಲಂಕೃತನಾಗಿದ್ದಾನೆ. ತನ್ನ ಜಪಮಂದಿರದಿಂದ ಹೊರಗೆ ಬಂದಿದ್ದಾನಂತೆ. ಸಭೆಯನ್ನು ಪ್ರವೇಶ ಮಾಡಿದ್ದಾನೆ. ಅನೇಕ ಜನ ರಾಕ್ಷಸರು, ವಾನರರು, ನರರು ತನ್ನ ತಮ್ಮಂದಿರಿಂದ ಸೇವಿಸಲ್ಪಡ್ತಾ ಇದ್ದಾನೆ ರಾಮಚಂದ್ರ ಮಹಾಪ್ರಭು. ಆ ಸಭೆಯಲ್ಲಿ ರಾಮ ಏನು ಮಾತಾಡ್ತಾನೋ ಅಂತ ಎಲ್ಲ ಕಾಯ್ತಾ ಇದ್ದಾರೆ. ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ವಸಿಷ್ಠರು ಬಂದಿದ್ದಾರೆ. ವಸಿಷ್ಠರನ್ನು ಕಂಡ ಕೂಡಲೇ ರಾಮಚಂದ್ರ ದೇವರು ಥಟ್ಟ ಎದ್ನಿಂತ್ರನ್. ತುರುಕರು ಬಂದರೆ ಸರಕ್ಕೆಂದು ಹೇಳಬೇಕು. ತುರುಕರು ಅಂದರೆ ಇನ್ಯಾರನ್ನೋ ಅಂದ್ಕೊಂಡ್ಬಿಟ್ಟಿರ, ಹಸುಕರು ಅಂತ. ಗೋ ಬ್ರಾಹ್ಮಣರು ಬಂದರೆ ಸರ್ಕಂತ ಹೇಳ್ಬೇಕಂತ, ಅಂದರೆ ಭಾರಿ ಅಟೆನ್ಷನ್ನಲ್ಲಿ ಇಳಬೇಕಂತ. ನಾವು ಬರಲಿ ನೋಡೋಣ, ಬಂದಮೇಲೆ ಹೇಳೋಣ, ಹೀಗಿಲ್ಲೇ ಇಲ್ಲ. ರಾಮ ಲೋಕಶಿಕ್ಷಣಾರ್ಥವಾಗಿ ಪುರೋದತತ್ರ ವಸಿಷ್ಠ ಪೂರ್ವಾನ್ ಸಮಾಗತಾನ್ ಸ್ವನ್ನಮತೋ ಧಿಯೈವ. ಮನಪೂರ್ವಕವಾಗಿ ಎದ್ದು ನಿಂತು ವಸಿಷ್ಠರಿಗೆ ಗೌರವವನ್ನು ಸೂಚಿಸಿದ್ದಾನೆ. ನಾವು ಅಷ್ಟೇ ಗೌರವ ಸೂಚಿಸುವ ಸಂದರ್ಭದಲ್ಲಿ ದೇಹ ಮಾತ್ರ ಎದ್ದರೆ ಸಾಲದು. ಅಯ್ಯೋ ಹಾಳಾಗಿ ಹೋಗ್ಲಪ್ಪ, ಬೇಜಾರು ಮಾಡ್ಕೊಳ್ತಾರೆ. ಎಲ್ಲ ಎದ್ದಾಗ ನಂದೇನು ಹಾಳಾಗಿ ಹೋಗಲಿ, ನಾನು ನಿಂತುಬಿಡೋಣ, ಈಗ ನಿಲ್ಲಬಾರ್ದು. ನಿಂತಿದ್ದಂತೂ ಉಂಟಾ, ಮನಪೂರ್ವಕವಾಗಿ ನಿಂತು ಬಿಡಿ. ಮನವನಿತ್ತರೆ ತನ್ನ ನೀವನು. ದೊಡ್ಡವರ ಒಳಗಿರುವ ಅವರನ್ನೇ ದೊಡ್ಡವರನ್ನಾಗಿ ಮಾಡಿದ ಭಗವಂತ ಅವನು ನೋಡ್ತಾ ಇದ್ದಾನೆ, ಮರಿಬೇಡಿ. ನೀವು ವ್ಯಕ್ತಿಗೆ ಗೌರವ ಅಲ್ಲ, ಒಳಗಿರುವ ಭಗವತ್ ಶಕ್ತಿಗೆ ಗೌರವ ಅಂತ ಮನಪೂರ್ವಕವಾಗಿ ಎದ್ನಿಲ್ಲಿ ರಾಮ ಮಾಡಿ ತೋರಿಸಿದ್ದಾನೆ. ಆಸನದಿಂದ ತಾನು ಮೇಲೆದ್ದು ನಿಂತು ಅವರಿಗೆ ಉಚಿತವಾದ ಆಸನವನ್ನು ಕೊಟ್ಟು ಅವರು ಕುಳಿತ ಮರುಕ್ಷಣದಲ್ಲಿ ರಾಮ ಕೂತಿದ್ದಾನಂತೆ. ಕೆಲವರು ಕೂತ ಕಡೆನೇ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತು ಆಚಾರ್ಯರು ಸ್ವಾಮಿಗಳು ಬನ್ನಿ ಕೂತ ಕಡೆನೇ ತಲೆ ಆಡಿಸ್ತಾರೆ. ದೇವರಂತಾರೆ, ದೊಡ್ಡವರು ಗೌರವ ಕೊಡಬೇಕು ಗೊತ್ತಿಲ್ಲ, ಬರೀ ತಲೆ ಆಡಿಸ್ತೀಯ, ನಾನು ಮನಸ್ಸು ಮಾಡಿದ್ರೆ ಇಡೀ ಬಾಡಿ ಶೇಕ್ ಮಾಡಿಬಿಡ್ತೀನಿ ಅಂತ ವಯಸ್ಸಾದ ಕಾಲಕ್ಕೆ ಸ್ಪೈನಲ್ ಕಾರ್ಡಲ್ಲಿ 2 ನೆಟ್ ಲೂಸ್ ಮಾಡಿ ಎಂಟೈರ್ ಬಾಡಿ ಶೇಕ್ ಅಬ್ದುಲ್ಲಾ ಆಗಿಬಿಡ್ಬೇಕು, ಹಂಗೆ ಮಾಡಿಬಿಡ್ತಾರೆ. ಹಾಗೆ ಮಾಡಬಾರ್ದು. ಇಡೀ ದೇಹ ಎದ್ದು ನಿಂತು ಮನಪೂರ್ವಕವಾಗಿ 1 ಸೆಕೆಂಡ್ ಗೌರವ ಕೊಟ್ಟು ಬಿಡಿ, ಮನಪೂರ್ವಕವಾಗಿ ಕೊಡಿ. ಸ್ವಯಂ ರಾಮ ತೋರಿಸ್ತಾ ಇದ್ದ. ಇಡೀ ಜಗತ್ತೇ ಯಾರಿಗೆ ಮರ್ಯಾದೆ ಕೊಡ್ತಾ ಇದೆಯೋ, ಮರ್ಯಾದಾ ಪುರುಷೋತ್ತಮ, ಅವನು ವಸಿಷ್ಠರಿಗೆ ಮರ್ಯಾದೆ ಕೊಡ್ತಾ ಇದ್ದ. ನಮ್ಮಲ್ಲಿ ಗೊತ್ತಲ್ಲ ಈ ರೆಸ್ಪೆಕ್ಟು, ಗೀವ್ ಅಂಡ್ ಟೇಕ್. ಅದು ಟೇಕ್ ಅಂಡ್ ಗೀವ್ ಅಲ್ಲ, ಮೊದಲು ನೀ ಕೊಡಯ್ಯ. ನೀ ಕೊಟ್ಟರೆ ದೇವರು ನಿಂಗೆ ಕೊಡಿಸ್ತಾನೆ. ನೀನೇ ಯಾರಿಗೂ ಕೊಡಲ್ಲ, ನಿಂಗೆ ಇನ್ಯಾರು ಕೊಡ್ತಾರೆ? ರಾಮಚಂದ್ರ ಮಹಾಪ್ರಭು ವಸಿಷ್ಠರಿಂದ ಸಭೆ ತುಂಬಿದಾಗ ರಾಮಚಂದ್ರ ದೇವರು ಎಲ್ಲ ಸಭಾ ಜನರಿಗೆ ವಾಣೀ ಮುದಾರಾಂ ಸಮುದಾಹರತ್ಸಹ ಸಿತಾಮೃತೇಪೇ ಸ್ಮಿತಾಮೃತೇನ ಪ್ರತಿತರ್ಪಯಂಸ್ತಾನ್ ವಾಣೀ ಮುದಾರಾಂ ಸಮುದಾಹರತ್ಸಹ ಸ್ಮಿತಾಮೃತೇನ. ರಾಮಚಂದ್ರ ದೇವರು ಮಾತಾಡುವಾಗ ನಗ್ನಗ್ತಾ ಮಾತಾಡ್ತಿದ್ರಂತೆ. ನಮಗೆ ನಗ್ತಾ ನಗ್ತಾ ಮಾತಾಡೋಕ್ಕೆ ಬರಲ್ಲ ರೀ. ಮುಖ ಗಂಟು, ಶಿಖಾ ಗಂಟು, ಬಾಯಲ್ಲಿ ಬರೋ ಮಾತು ಗಂಟು ಕೇಳೋರಿಗೆ ಉರಿತಾ ಇರುತ್ತೆ ಮೈ. ಅವು ಕಡೆಗೆ ಹೇಳಿ ನೀವು ಮಾತಾಡ್ಬಿಡ್ಸಿದ್ದೆ, ನಂಗೆ ವೃದ್ಧೋಗುತ್ತೆ ನಿಮ್ಮ ಮಾತು. ಆ ಥರ ಮಾತು ನಮ್ಮದು. ರಾಮದೇವರದು ಸ್ಮಿತಪೂರ್ವ ಭಾಷೆ. ಅವರು ಮಾತಾಡೋಕ್ಕೆ ಮುಂಚೆ ಮುಖ ಅರಳ್ತಿತ್ತಂತೆ. ಅದೇನೆಂದರೆ, ನನ್ನ ಮಾತು ಕೇಳಿದ್ರೆ ನಿಮ್ಮ ಮುಖವೂ ಅರಳುತ್ತೆ ಅಂತ. ನಿಮ್ಮ ಮುಖ ಅರಳಬೇಕಾದ್ರೆ ಅಕ್ಕಪಕ್ಕದವರ ಮಾತು ಕೇಳಬೇಡಿ, ನನ್ನ ಮಾತು ಕೇಳಿ ಅಂತ. ಸ್ಮಿತಪೂರ್ವ, ಸ್ಮಿತಾಮೃತ, ನಗುವೇ ಅಮೃತ. ಹನುಮಂತ ದೇವರು ಆದಾಗ
ರಾಮಚಂದ್ರ ಹನುಮಂತ ದೇವರಿಗೆ ಅನುಗ್ರಹ ಮಾಡುವಾಗ ನಗ್ತಾ ನಗ್ತಾ ಮಾತಾಡದ್ನಂತೆ. ಹನುಮಂತ ದೇವರು ರಾಮ ಆಗ ನಕ್ಕಿದ್ದನ್ನು ಹನುಮಂತ ಅವತಾರ ಅಲ್ಲ, ಭೀಮಾವತಾರ ಅಲ್ಲ, ಮಧ್ವಾವತಾರಕ್ಕೂ ಮರ್ತಿರ್ಲಿಲ್ವಂತೆ. ರಾಮನ ನಗುವಿನ ಮುಖದ ಇಂಪ್ರೆಷನ್. ಸ್ಮರಾಮಿ ಭವಸಂತಾಪ ಹಾನಿದಾಮೃತ ಸಾಗರಂ. ಒಮ್ಮೆ ನಗುಮುಖದ ರಾಮನ ಬಾಯಿಂದ ಬರುವ ಮಾತನ್ನು ಕೇಳಿದವನ ಸಂಸಾರ ಸಾಗರ ಬತ್ತಿ ಹೋಗುತ್ತಂತೆ. ಹಾಗೆ ರಾಮಚಂದ್ರ ದೇವರು ಇಡೀ ಸಭೆಯನ್ನು ನೋಡ್ತಾ ಸ್ಮಿತಾಮೃತೇನ ಪ್ರತಿತರ್ಪಯಂ ಸ್ಥಾನ್ವಾಣಿ ಮುದಾರಾಂ ಸಮುದಾರತ್ ಸಹ. ಮಂದಹಾಸವೆಂಬತಕ್ಕಂತಹ ಅಮೃತ ಸೇರಿಸ್ತಾ ಒಂದೊಂದು ಮಾತನ್ನು ಆಡ್ತಾ ಇದ್ದಾನೆ. ಏನು ಹೇಳ್ದ ರಾಮ ರಾಮನಾಗಿದ್ದಾಗ ಏನು ಹೇಳಿದ್ನೋ ಕೃಷ್ಣನಾಗಿದ್ದಾಗೂ ಅದೇ ಹೇಳಿದ್ದು. ಕೃಷ್ಣನಾಗಿ ಏನು ಹೇಳಿದ್ನೋ ಅದೇ ರಾಮನಾಗ. ಕೃಷ್ಣನಾಗಿ ಏನು ಹೇಳಿದ? ಸ್ವಧರ್ಮೇ ನಿಧನಂ ಶ್ರೇಯ. ರಾಮಾವತಾರದಲ್ಲಿ ಏನು ಹೇಳ್ದ? ವರ್ಣಾಶ್ರಮಾಚಾರ ವಿಶೇಷ ನಿಷ್ಠ ವೇದಾಂತ ವಿದ್ಯಾಭಿರತೌ ದೃಢಿಷ್ಠಾ ಮಾಮೇವ ಸೇವದ್ವಮಕೈತವೇನ ಪ್ರಜಾನಾಮದಿನಾಥಮೇಕಂ. ನೀವೆಲ್ಲ ವರ್ಣ ಆಶ್ರಮ ಇದಕ್ಕೆ ವಿಹಿತವಾದ ಕರ್ಮ ಅಂದರೆ ಡೂ ಯುವರ್ ಡ್ಯೂಟಿ ಅಂತ. ನೀವೇನು ಮಾಡ್ತೀರಿ ಅದು ನಿಮ್ಮ ಪಾಲಿಗೆ ದೇವರು ಹೇಳಿದ ಕೆಲಸ. ಕರ್ಮ ಅದು ಪೂಜೆ. ವರ್ಣ ಆಶ್ರಮಕ್ಕೆ ವಿಹಿತವಾದ ಕರ್ಮವನ್ನು ಹೇಗೆ ಮಾಡಬೇಕು ಅಂತ ಮೊದಲು ತಿಳಿಬೇಕು. ತಿಳಿದ್ರೆ ಸಾಲದು, ತಿಳಿದದ್ದನ್ನು ನಂಬಬೇಕು. ನಂಬಿದ್ರೆ ಸಾಲದು, ಶ್ರದ್ಧೆಯಿಂದ ಮಾಡಬೇಕು. ಏನು ಮಾಡಬೇಕು ಅನ್ನೋದನ್ನು ತಿಳಿಬೇಕು. ಕೆಲವರು ತಿಳುವಳಿಕೆ ಇಲ್ಲ, ಸುಮ್ಮನೆ ನಮ್ಮ ಅಪ್ಪ ಮಾಡ್ತಿದ್ರಲ್ಲ ಆಚಾರ್ಯ, ನಮಗೇನು ಗೊತ್ತಿಲ್ಲ ಮಾಡ್ತೀವಿ ಅಂತ ಕೆಲವು. ಏನು ಪ್ರಯೋಜನ? ತಿಳ್ಕೊಳ್ಳಪ್ಪ ಸ್ವಲ್ಪ. ಮೊದಲು ತಿಳಿ ಏನು ಮಾಡಬೇಕು. ನಿಮ್ಮ ವರ್ಣ ಯಾವುದು ತಿಳಿ. ವರ್ಣ ಗೊತ್ತಿಲ್ಲ, ಗೋತ್ರ ಗೊತ್ತಿಲ್ಲ, ಪ್ರವರ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಆಚಾರ್ಯ, ಗೊತ್ತಿಲ್ಲ ಆಚಾರ್ಯ, ಗೊತ್ತಿಲ್ಲ ಆಚಾರ್ಯ. ಹಾಗೆಲ್ಲ ಅನ್ಬಾರ್ದು. ನರಿ ನಾಯಿ ಕುರಿ ಕೋಳಿ ಕತ್ತೆ ಹಂದಿ ಆದಾಗ ನಿಮ್ಮನ್ನು ಯಾರು ಕೇಳಿದ್ರ? ನಿಮ್ಮ ವರ್ಣ ಏನು, ನಿಮ್ಮ ಆಶ್ರಮ, ನಿಮ್ಮ ಗೋತ್ರ ಕೇಳಿದ್ರ? ಯಾರಾದರೂ ಸಂಧ್ಯಾವನೆ ಮಾಡಿದ್ರೆ ಯಾರಾದ್ರು? ನೀವು ಇಷ್ಟು ಕಡೆ ಹೋಗಿದ್ರಿ ದೇವಸ್ಥಾನಕ್ಕೆ, ಎಲ್ಲಿಯಾದರೂ ಪಾಠ ಪ್ರವಚನ ಗುಡಿ ಗುಂಡಾಂತರ ಮದ್ದು ಸಂಘಕ್ಕೆ ನರಿ ನಾಯಿ ಕುರಿ ಕೋಳಿ ಕತ್ತೆ ಬಂದು ಪುರಾಣ ಕೇಳಿದ್ದೀರಾ? ಆ ಜನ್ಮಕ್ಕೆ ಯಾಕೆ ಕೇಳಲಿಲ್ಲ ಅಂತ ಇಲ್ಲೇ ಇಲ್ಲ ರೀ. ಫ್ರೀ ಜನ್ಮ ಅದು. ಅದ್ರಲ್ಲಿ ಪ್ರೋಗ್ರಾಮ್ ಇಷ್ಟೇ, ತರೋಣ ಬರೋಣ ತಿನ್ನೋಣ, ಇದು ಬಿಟ್ಟರೆ ಇನ್ನೇನು ಪ್ರೋಗ್ರಾಮ್ ಇಲ್ಲ. ಅಲ್ಲ, ನಿಮ್ಮ ಜನ್ಮಕ್ಕೂ ಅಷ್ಟೇ ನೀವು ಮಾಡ್ಕೊಂಬಿಟ್ರೆ ನಿಮಗೂ ಅದಕ್ಕೂ ಸ್ಪೆಷಾಲಿಟಿ ಏನು, ವಿಶೇಷತೆ ಏನು? ಹಾಗಾದರೆ ಮನುಷ್ಯರಾಗಿ ಬಂದಿದ್ದೀರಾ, ವರ್ಣ ಏನು ತಿಳ್ಕೊಳ್ಳಿ, ನಿಮ್ಮ ಆಶ್ರಮ ಏನು ತಿಳ್ಕೊಳ್ಳಿ, ಇದರ ಡ್ಯೂಟಿ ಏನು ತಿಳ್ಕೊಳ್ಳಿ. ಒಂದು ಆಫೀಸ್ಗೆ ಹೋದ್ಮೇಲೆ ನಿಮ್ದೇನು ಪೋಸ್ಟು, ಡ್ಯೂಟಿ ಏನು ತಿಳ್ಕೊಬೇಕೋ ಬೇಡ, ತಿಳಿದದ್ದನ್ನು ಕರೆಕ್ಟ್ ಮಾಡಬೇಕೋ ಬೇಡ. ರಾಮ ಇಷ್ಟೇ ಹೇಳ್ತಾನೆ, ವರ್ಣ ಆಶ್ರಮಕ್ಕೆ ವಿಹಿತವಾದದ್ದನ್ನು ಆಧ್ಯಾತ್ಮ ವಿದ್ಯೆಯ ಮೂಲಕ ತಿಳಿದು ನಂಬಿ ಶ್ರದ್ಧೆಯಿಂದ ಮಾಡಿದಾಗ ನನ್ನ ಅನುಗ್ರಹ ನಿಮಗಾಗುತ್ತೆ. ಮಾಡುವಾಗ ಕಪಟ ಬುದ್ಧಿ ಬೇಡ. ಜನರಿಗೆ ಮೋಸ ಮಾಡಬಹುದು, ಜನಾರ್ದನನಿಗೆ ಮೋಸ ಮಾಡಲಿಕ್ಕಾಗಲ್ಲ. ನಾವು ತುಂಬ ಕರ್ಮ ಜನ ಮೆಚ್ಚಲಿ ಅಂತ ನಾಟಕ ಮಾಡ್ತೀವಿ. ಪುರಂದರದಾಸರ ಆರಾಧನೆ ಬಂದರೆ ಎಲ್ಲಿರುತ್ತೋ ಕಾವಿ ಶಾಟೆ ತೆಗೆದು ತಲೆಗೆ ರಪ ರಪ ಸುತ್ತಿದ್ದೆ, ಕುಣಿದು ತಾಳ ಹಾಕಿ ಎಲ್ಲ ಹಾಕಿ ಊಟ ಹಾಕೋ ಟೈಮಲ್ಲಿ ಮೊದಲೆಲ್ಲೇ ನನಗೆ ಅನ್ನೋ. ಹಾಗಾದ್ರೆ ನೀವು ದಾಸರಾಗಿದ್ದು ಊಟಕ್ಕೋಸ್ಕರ, ದೇವರು ಪ್ರೀತರಾಗಲಿ ಅಂತಲ್ಲ. ಇದು ನಾಟಕ. ದೇವರಂತ ಈ ನಾಟಕ ಎಲ್ಲ ನನ್ನ ಹತ್ರ ಬೇಡ. ನಿಂದು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನಿನ್ನ ಬಿಹೇವಿಯರು ನಂಗೆ ಪರಿಚಯ ಇದೆ. ನೀ ಯಾರಿಗಾರು ಮೋಸ ಮಾಡ್ಬೋದು. ನನ್ನ ಹತ್ರ ಬರುವಾಗ ಮಾತ್ರ ಕಪಟ ಬಿಟ್ಟು, ವಂಚನೆಯ ಬುದ್ಧಿ ಬಿಟ್ಟು ನನ್ನ ಬಳಿಗೆ ಬರಬೇಕು. ಇದು ಭಗವಂತ ಅಂತ ಇದ್ದಾನೆ. ವೇದಾಂತ ವಿದ್ಯಾಭಿರತೌ, ಸಮಸ್ತ ಸಚ್ಚಾಸ್ತ್ರಗಳ ಪಾಠಾದಿಗಳನ್ನು ಕೇಳ್ತಾ ಸಂತೋಷ ಪಡ್ತಾ ತನ್ನ ವರ್ಣ ತನ್ನ ಆಶ್ರಮಕ್ಕೆ ವಿಹಿತವಾದ ಕರ್ಮಾಚಾರವನ್ನು ತಿಳ್ಕೊಂಡು ಮಾಡಬೇಕು. ಅಹಂ ಮಮೇತ್ಯಾಗ್ರಹ ಮೋಹಯೇಷ
ದೇಹೇ ಚ ದೇಹಾನುಗತೆ ಚ ಮಾಭೂತ್ ಮುಹಿಂದನೇಸ್ಮಿನ್ ಭವದಾವವನ್ನೌ ತಾತಪ್ಯಮಾನೌನ ಲೋಕದ್ವಂ. ಯಾವಾಗಲೂ ಮನುಷ್ಯನಾಗಿ ಬಂದಾಗ ದೇಹಕ್ಕೆ ಸಂಬಂಧಪಟ್ಟವರಲ್ಲಿ ಎರಡು ಬಿಡಬೇಕು. ದೇಹ ನೋಡಿ, ಇದು ನಂದು, ನಾನು ಅನ್ನೋದು ಬಿಡಬೇಕು. ಇವರೆಲ್ಲ ನನ್ನವರು ಅನ್ನೋದು ಬಿಡಬೇಕಾದ ಎರಡು, ಒಂದು ನಾನು, ಇನ್ನೊಂದು ನನ್ನದು. ಈ ನಾನು ಅನ್ನೋದು ಆಗ್ರಹ, ನನ್ನದು ಅನ್ನೋದ್ರ ಮೇಲೆ ಮೋಹ. ಈ ಮೋಹ ಅನ್ನುವ ಇಂಧನದಿಂದ ಸಂಸಾರದ ಕಾಳ್ಗಿಚ್ಚು ಚೆನ್ನಾಗಿ ಉರಿಯುತ್ತೆ. ನೋಡಿ, ಕಥೆ ಇಷ್ಟೇ, ನಿಮಗೆ ಇದು ಟೆಕ್ನಿಕಲ್ ಟರ್ಮ್ ಬೇಡ. ಅಟ್ಯಾಚ್ಮೆಂಟ್ ಜಾಸ್ತಿ ಆದಷ್ಟು ದುಃಖಗಳು ಜಾಸ್ತಿ ಆಗತ್ತೆ, ಇಷ್ಟೇ. ನೋಡಿ, ಕೆಲವರು ಮದುವೆನೇ ಆಗಿರಲ್ಲ, ಕಡಿಮೆ ಪ್ರಾಬ್ಲಮ್. ಮದುವೆ ಆದರು, ಭಾರಿ ಪ್ರಾಬ್ಲಮ್. ಮದುವೆ ಆದಮೇಲೆ ಮಕ್ಕಳಾಯಿತು, ಇನ್ನು ಸ್ವಲ್ಪ ಪ್ರಾಬ್ಲಮ್. ಮಕ್ಕಳಾದರೂ ಎಲ್ಲಿ ಒಂದು ಸೈಟ್ ತೊಗೊಂಡ್ರಿ, ಇನ್ನೊಂಚೂರು ಪ್ರಾಬ್ಲಮ್. ಮನೆ ಕಟ್ಟಿದ್ರಿ, ಇನ್ನೊಂಚೂರು ಪ್ರಾಬ್ಲಮ್. ಒಂದು ದೊಡ್ಡ ಮನೆ ಕಟ್ಟಿ ಬಾಡಿಗೆ ಕೊಟ್ರಿ, ಇನ್ನೊಂಚೂರು ಪ್ರಾಬ್ಲಮ್. ನೀವು ಒಂದು ಅಟ್ಯಾಚ್ ಮಾಡ್ಕೊಳ್ತಾ ಹೋಗ್ತಿದ್ದ ಹಾಗೆ ಪ್ರಾಬ್ಲಮ್ಗಳು ಜಾಸ್ತಿ. ನಿಮಗೆಲ್ಲ ಲೌಕಿಕದಲ್ಲಿ ಗೊತ್ತು, ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂತ. ಇಲ್ಲೆಲ್ಲ ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದಿರೋದು ಸುಮ್ಮನೆ ಬಂದಾಗ ಇಷ್ಟೊಂದು ಲಗೇಜ್ ಹಿಡ್ಕೊಂಬಂದ್ಬಿಟ್ರೆ ಅಲ್ಲಿ ತನಕ ತೊಗೊಂಡು ಹೋಗೋದು ಹೇಗೆ? ಎಷ್ಟು ಫ್ರೀ ಆಗಬೇಕು ದೇವರು ಹೇಳ್ತಾನೆ. ಈ ದೇಹ ಕೂಡ ನಿಮ್ಮದಲ್ಲ ರೀ, ತಾನಲ್ಲ, ತನ್ನದಲ್ಲ. ತಾನೇ ಅಲ್ಲ ಅಂದಮೇಲೆ ತನಗೆ ಸಂಬಂಧಪಟ್ಟದ್ದು ತನ್ನದಲ್ಲ. ತಾನಲ್ಲ, ತನ್ನದಲ್ಲ. ಈ ಎರಡರ ಮೇಲೆ ಆಸೆ ತರವಲ್ಲ. ಎರಡೂ ನಿಮ್ಮ ಹಿಂದೆ ಬಾಹೋದಲ್ಲ. ಆದ್ದರಿಂದ ದೇವರಿಗೆ ದಾಸನಾಗು, ವಿಶೇಷನಾಗು. ಏಸು ಕಾಯಂಗಳ ಕಳೆದು ಈ ದೇಹ ಬಂತು. ಇದು ರಾಮ ಉಪದೇಶ ಕೊಡ್ತಾ ಇದ್ದ. ಮಾವೇವನಾಥಂ ಸತತಂ ಸ್ಮರಂತೋ ಮಾಮೈವ ಸಾರೂಪ್ಯ ಮದುಃಖ ಸೌಖ್ಯಂ ಯುಯಂ ಲಭದ್ವಂ ಭವಭೀತಿ ಮುಕ್ತಾ ಪೇಷಸ್ಕೃತ ಕೀಟ ಇವ ಚಿರೇಣ. ಮಾಮೇವನಾಥಂ ಸತತಂ ಸ್ಮರಂತಂ, ನನ್ನನ್ನೇ ಒಡೆಯ ಸ್ವಾಮಿ, ಮಮ ಸ್ವಾಮಿ ಹರಿರ್ನಿತ್ಯಂ. ಭಗವಂತ ನೀನೇ ನನಗೆ ಸ್ವಾಮಿ, ನಿನ್ನ ಹೊರೆತು ಪೊರೆವವರ ನಾನರಿಯೇ ಹರಿಯೇ, ಅನ್ಯಥಾ ಶರಣಂ ನಾಸ್ತಿ. ಈ ರೀತಿ ನನ್ನ ಸ್ಮರಣೆ ಮಾಡಿ. ಯಾರು ನನ್ನನ್ನು ಸತತವಾಗಿ ಸ್ಮರಣೆ ಮಾಡ್ತಾರೆ, ಭವಭೀತಿ ಮುಕ್ತಾ, ನಿಮಗೆ ಸಂಸಾರ ಭಯದಿಂದ ನಾನು ಬೇಗ ಮುಕ್ತರನ್ನಾಗಿ ಮಾಡ್ತೇನೆ. ಅಷ್ಟೇ ಅಲ್ಲ, ನಾನೇ ನಿಮಗೆ ದುಃಖರಹಿತವಾದ ಆನಂದಾನುಭವ ರೂಪವಾದ ನನ್ನ ತರದೇ ಆದ ರೂಪ ಸಾರೂಪ್ಯ ಅನ್ನುವ ಮೋಕ್ಷವನ್ನೇ ಕೊಡ್ತೇನೆ. ಕೃಷ್ಣ ಪರಮಾತ್ಮನಾಗಿ ಏನು ಹೇಳಿದ ಅದನ್ನು ರಾಮನಾಗಿಯೇ ಮೊದಲು ಹೇಳ್ತಾ ಇದ್ದಾನೆ. ಇಷ್ಟೆಲ್ಲ ಆದಮೇಲೆ ರಾಮಚಂದ್ರ ದೇವರು ಸಭೆಯನ್ನು ಮುಕ್ತಾಯ ಮಾಡಿದ. ಸಭಾ ಜನರಿಗೆ, ಇಡೀ ತನ್ನ ಪಟ್ಟಣ ನಗರ ಹಳ್ಳಿಯಲ್ಲಿ ವಾಸ ಮಾಡುವ ಎಲ್ಲರಿಗೆ ರಾಮ ಕೊಡುವಂತಹ ದಿವ್ಯವಾದ ಧರ್ಮ ಸಂದೇಶ. ಭಾಗವತದಲ್ಲಿ ಒಂದು ಮಾತಿದೆ, ಯಾವ ರಾಜ ತನ್ನ ಪ್ರಜೆಗಳಿಗೆ ಹೇಗೆ ಬದುಕಬೇಕು ಧರ್ಮದಿಂದ ಅನ್ನುವ ಮಾತನ್ನು ಹೇಳೋಲ್ಲ, ಅವನಿಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡುವ ರೈಟ್ಸೇ ಇಲ್ಲಂತೆ. ಧರ್ಮ ಬೋಧನೆ ಮಾಡದ ರಾಜ ಪ್ರಜೆಗಳ ಕಡೆಯಿಂದ ಕರವನ್ನು ವಸೂಲಿ ಮಾಡುವ ಹಾಗಿಲ್ಲ. ಹಾಗಾಗಿ ಭಾಗವತದಲ್ಲಿ ಬರುವ ಅನೇಕ ರಾಜರು, ಪ್ರಿಯವ್ರತ ಮೊದಲಾದ ಮಹಾರಾಜರು ಎಷ್ಟು ಚಂದದ ಉಪದೇಶವನ್ನು ತಮ್ಮ ಪ್ರಜೆಗಳಿಗೆ ಮಾಡ್ತಿದ್ದರು. ಅದೇ ರೀತಿ ರಾಮ ರಾಜನಾದಾಗ ತನ್ನ ಪ್ರಜೆಗಳಿಗೆ ಅತ್ಯದ್ಭುತವಾದ ವರ್ಣಾಶ್ರಮಕ್ಕೆ ವಿಹಿತವಾದ ಕರ್ಮವನ್ನು ನಿಷ್ಕಪಟ ಬುದ್ಧಿಯಿಂದ ಮಾಡಿ ನನಗೆ ಅರ್ಪಣೆ ಮಾಡಿರಿ, ನಿಮ್ಮ ಸಂಸಾರದ ಭಯದಿಂದ ನಾನು ಪಾರು ಮಾಡಿ ನಿಮಗೆ ಸ್ವರೂಪ ಆನಂದ ಆವಿರ್ಭಾವ ರೂಪ ಮೋಕ್ಷವನ್ನೇ ಕೊಡ್ತೇನೆ. ಇದು ರಾಮದೇವರು ಎಲ್ಲರಿಗೆ ಹೇಳ್ತಾ ಇದ್ದ. ಅವನ ಮಾತು ಕೇಳಿ ಆನಂದದಿಂದ ಎಲ್ಲ ಹೋಗ್ತಾ ಇದ್ದು. ಇಷ್ಟೆಲ್ಲ ಆದಮೇಲೆ ಎಲ್ಲ ಹೋದ ಮೇಲೂ ಕೆಲವರು ಇರೋರು, ನಿಮ್ಮನೆಗೆ ಸ್ವಾಮಿಗಳು ಕರೆಸ್ತೀರಿ, ಸ್ವಾಮಿಗಳು ಹೋದ ಮೇಲೂ ಕೆಲವರು ಇರ್ತಾರೆ. ಸ್ವಾಮಿಗಳು ಹೋದ್ರಲ್ಲ, ನೀವು ಯಾಕಿದ್ದೀರಿ ಅಂದರೆ
ಅಯ್ಯೋ ಅದೆಲ್ಲ ತೊಗೊಂಡು ಹೋಗಲ್ಲ, ತರುವಾಗ ಅದೆಲ್ಲ ತಂದಿರ್ತಾರಲ್ಲ. ಅದು ನಾವೇನೋ ಒಂದಿನ ಪಾದ ಪೂಜೆಯೋ ಒಂದಿನ ಏನೋ ಸೇವೆ ಮಾಡಿಬಿಡ್ತೀವಿ ರೀ. ನಿತ್ಯ ಸೇವೆ ಮಾಡೋರು ಇರ್ತಾರಲ್ಲ, ಹಾಗೆ ರಾಮನಿಗೆ ನಿತ್ಯ ಸೇವೆ ಮಾಡುವಂತಹ, ಯಾವಾಗಲೂ ರಾಮನಲ್ಲಿ ಭಕ್ತಿ ಮಾಡುವಂತಹ ಹನುಮಂತ ಮೊದಲಾದವರೆಲ್ಲ ರಾಮನಿಗೆ ಸ್ಪೆಷಲ್ ಜನ. ಅವರಿಗೆ ರಾಮನ್ ನೋಡ್ತಾ ಇದ್ರೆ ಆನಂದ ಆನಂದ ಆನಂದ, ಮತ್ತೆ ಪರಮಾನಂದ ಅವರಿಗೆ. ಸುತ್ತಲೂ ನಿಂತಿದ್ದಾರೆ ಸುಗ್ರೀವ ವಿಭೀಷಣ. ಉವಾಚ ಸುಗ್ರೀವ ವಿಭೀಷಣಾದೀನ್ ಆಪ್ತಾನುಪಾಪ್ತಂ ಸ್ತನಯಂಚ ವಾಯೋ. ಇವರೆಲ್ಲ ಆಪ್ತರು. ವಾಯುಪುತ್ರನಾದ ಹನುಮಂತ ಇವರೆಲ್ಲರೂ ಕೂಡ ತನಗೆ ಬಹಳ ಆಪ್ತರು. ಅವರನ್ನು ನೋಡಿ ರಾಮ ವಿಶೇಷವಾದ ಮಾತುಗಳನ್ನಾಡ್ತಾನಂತೆ. ಏನಂತ ಇದ್ದಾನೆ? ಮಖ್ಯಂ ಮನೋ ದೇಹ ವಚಂಸಿ ಯೂಯಂ ಸಮರ್ಪಯಂತ್ಯಃ ಸಹ ವೃತ್ತಿಕಾನಿ ತೇನೈವ ಮೂಲ್ಯೇನ ಪುಮರ್ಥ ಮೂಲಂ ಸಂಪ್ರಾಪ್ತವಂತೋ ಮಮ ದಾಸ್ಯಮಗ್ರ್ಯಂ. ನೀವು ಎಲ್ಲವನ್ನ ಸಮರ್ಪಣೆ ಮಾಡಿದ್ದೀರಿ. ಸುಗ್ರೀವ, ವಿಭೀಷಣ, ನಿಮ್ಮೆಲ್ಲರದು ಪ್ರತ್ಯೇಕ ಹೆಸರು ಹೇಳೋಕ್ಕಿಲ್ಲ. ಯಾರು ನನ್ನ ಹತ್ರ ಇದ್ದೀರಿ, ಯಾರು ನನ್ನನ್ನು ಈಶಾ ಅಂತ ಒಪ್ಪಿದ್ದೀರಿ, ಸದಾ ನಾನೆಲ್ಲ ನಿನ್ನ ದಾಸ ಅಂತ ತಿಳಿದಿದ್ದೀರಿ, ನೀವು ನಿಮ್ಮ ಮನಸ್ಸು, ನಿಮ್ಮ ದೇಹ, ನಿಮ್ಮ ಮಾತು ಇದೆಲ್ಲವನ್ನು ಸಮರ್ಪಯಂತಹ. ದೇವರು ಕೇಳ್ತಾನಂತೆ. ದೇವರು ನಮ್ಮನ್ನು ಮೂರೇ ಕೇಳ್ತಾನೆ. ವಾಮನ ಬಲಿಯನ್ನು ಕೇಳಿದ್ದೆಷ್ಟು? ಮೂರಂದರೆ 3 ಅಡಿ ಜಾಗ ಅಲ್ಲ ರೀ. ಅವನು ಕೇಳಿದ್ದೆ ಕಾಯೇನ ವಾಚ ಮನಸ್ಸ. ದೇವರಿಗೆ ಅರ್ಪಣೆ ಮಾಡಬೇಕಾದ ನಮ್ಮ ಬಳಿ ಇರುವ ದೇವರ ಅನ್ನ ಅರ್ಪಣೆ ಮಾಡಲಿಕ್ಕೆ ಬರುವಂಥದ್ದು ಮಾತು, ಮೈ, ಮನಸ್ಸು, ಈ 3 ದೇವರಿಗೆ ಅರ್ಪಣೆ ಮಾಡಬೇಕಂತೆ. ರಾಮ ಹೇಳ್ತಾನೆ, ಮನೋ ದೇಹ ವಚಾಂಸಿಯೂಯಂ ಸಮರ್ಪಯಂತಹ ಸಹ ವೃತ್ತಿಕಾನಿ. ಮಾತಿನಿಂದ, ಮನಸ್ಸಿನಿಂದ, ಮೈಯಿಂದ ನಡೆದ ಎಲ್ಲ ಕರ್ಮಗಳು, ಕಾಯೇನ ವಾಚ ಮನಸ್ಸೇಂದ್ರಿಯೈವ ಬುದ್ಧ್ಯಾತ್ಮನಾನುಸೃತ ಸ್ವಭಾಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ತತ್ಕುರುಷ್ವ ಮದರ್ಪಣಂ. ರಾಮದೇವರು ಹೇಳ್ತಾರೆ, ನೀವು ಇದನ್ನೆಲ್ಲ ಅರ್ಪಣೆ ಮಾಡಿದ್ದೀರಿ, ಅದಕ್ಕೆ ಪ್ರತಿಯಾಗಿ ನೀವು ಎಲ್ಲವನ್ನೂ ಅರ್ಪಣೆ ಮಾಡಿದ್ದಕ್ಕೆ ಪ್ರತಿಯಾಗಿ ನಾನು ನಿಮಗೇನು ಕೊಟ್ಟಿದ್ದೀನಿ ಗೊತ್ತಾ? ನನ್ನ ದಾಸ್ಯತ್ವವನ್ನು ಕೊಟ್ಟಿದ್ದೇನೆ. ಇದು ತಾತ್ಪರ್ಯ ಏನು ಗೊತ್ತಾ? ದೇವರಿಗೆ ನಾನು ದಾಸಾನುದಾಸ ಅನ್ನುವ ಬುದ್ಧಿ ಬರಬೇಕಾದರೆ ಇಷ್ಟು ಮಾಡಿರಬೇಕು. ಎಷ್ಟು? ಕಾಯ ವಾಚ ಮನಸ್ಸ. ಕಾಯೇನ ವಾಚ ಮನಸ್ಸ 3ರಿಂದ ನಡೆಯುವ ಎಲ್ಲ ವೃತ್ತಿಗಳನ್ನು ಭಗವಂತನಿಗೆ ಸರ್ವ ಸಮರ್ಪಣ ಭಾವದಿಂದ ಅರ್ಪಣೆ ಮಾಡುವ ತನಕ ದಾಸ್ಯ ಭಾವ ಬರೋಲ್ಲ. ತುಂಬ ಜನ್ಮದಲ್ಲಿ ಈ ರೀತಿ ಮಾಡಿದವರಿಗೆ ಮಾತ್ರ ನಾನು ದೇವರಿಗೆ ದಾಸ ಅನ್ನುವ ಬುದ್ಧಿ ಬರುತ್ತೆ. ತುಂಬ ಜನ್ಮದ ಪುಣ್ಯ ಇಲ್ಲದವನಿಗೆ ದಾಸ ಅನ್ನುವ ಬುದ್ಧಿ ಬರೋದೇ ಇಲ್ಲ. ರಾಮಚಂದ್ರ ದೇವರು ಹೇಳ್ತಾರೆ, ತೇನೈವ ಮೂಲ್ಯೇನ ಪುಮರ್ಥ ಮೂಲಂ. ಈ ದಾಸ್ಯತ್ವ ಎಂಥದ್ದು? ಪುಮರ್ಥ ಮೂಲಂ. ಧರ್ಮ ಅರ್ಥ ಕಾಮ ಮೋಕ್ಷಕ್ಕೆ ಮೂಲವಾದದ್ದು ನನ್ನ ದಾಸ್ಯತ್ವ. ನನ್ನ ದಾಸ್ಯತ್ವ ಬಂತು, ಹಾಗ ನಿಮಗೆಲ್ಲ ಬಂತು ಅಂತ ತಿಳ್ಕೊಳ್ಳಿ. ದೇವರಲ್ಲಿ ಆ ರೀತಿ ಪ್ರಾರ್ಥನೆ ಮಾಡಬೇಕಂತ ಬೆಳಗಾಗೆದ್ದು ನಾವು ದೇವರಿಗೆ ಹೇಳಬೇಕಂತೆ, ಸ್ವಾಮೀ ತ್ವಂ ಗೃಹರೇ ತವಾನುಚರಣ ಪ್ರಾಣಾ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗರಚಿತಂ ನಿದ್ರಾ ಸಮಾಧಿ ಸ್ಥಿತಿ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾ ಗಿರಃ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ವಿಷ್ಣೋ ತವಾರಾಧನಂ. ಸ್ವಾಮೀ, ಹೇ ಭಗವಂತ ನರಸಿಂಹ, ತವಾನುಚರಣ, ನಿನ್ನ ಪ್ರಾಣಕ್ಕೆ ಅರ್ಪಣೆ ಮಾಡಿದ್ದೇನೆ. ಏನು? ಪ್ರಾಣಾ ಶರೀರಂ ಗೃಹಂ. ಗೃಹ ಅಂದರೆ ಮನೆ ಮತ್ತು ಮಡದಿ, ಇದಕ್ಕೆಲ್ಲ ಗೃಹ. ಪೂಜಾತೆ, ಎಲ್ಲವೂ ನಿನ್ನ ಪೂಜೆ. ಏನು?
ವಿಷಯೋಪಭೋಗ ರಚನಂ. ವಿಷಯದ ಭೋಗವೇ ನಿನ್ನ ಪೂಜೆ. ಏನು ನೋಡ್ತೀನಿ ಇದು ನಿನ್ನ ರೂಪ, ಏನು ಕೇಳ್ತೀನಿ ಇದು ನಿನ್ನ ಮಂತ್ರ. ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ. ಭಗವಂತ ಎಲ್ಲೆಲ್ಲೋ ನಡ್ಕೊಂಡು ಹೋಗ್ತೀನಲ್ಲ, ಇದೆಲ್ಲ ನಿನಗೆ ಮಾಡುವ ಪ್ರದಕ್ಷಿಣೆ. ಸರ್ವಾಣಿ ಸ್ತೋತ್ರಾಣಿ ಸರ್ವಾಗಿರ. ಆಡುವ ಮಾತುಗಳೆಲ್ಲ ಮಂತ್ರಗಳು. ನೋಡಿ, ಮಂತ್ರಕ್ಕೂ ಮಾತುಗೂ ಭಾಳ ಡಿಫ್ರೆನ್ಸ್ ಇಲ್ಲ ರೀ. ಮಂತ್ರ ಮಾತು, ಯೋಚನೆ ಇಲ್ಲದೆ ಬಾಯಿಂದ ಬಂದ ದುಷ್ಟ ಸೌಂಡ್ಗೆ ಮಾತು ಅಂತ. ಯೋಚನೆ ಮಾಡಿ ದೇವರು ಮೆಚ್ಚುವಂತೆ ಬಾಯಿಂದ ಶಬ್ದ ಬಂದರೆ ಮಂತ್ರ ಅಂತ. ಮಂತ್ರಕ್ಕೂ ಮಾತಿಗೂ ಇಷ್ಟೇ. ಮಂತ್ರ ಅಂದರೆ ಋಷಿಗಳು ತಮ್ಮ ಆಲೋಚನೆಯಿಂದ ಕಂಡುಕೊಂಡ ನಿರ್ದಿಷ್ಟವಾದ ಪದಗಳ ಸಮೂಹವೇ ಮಂತ್ರ. ನಮ್ದು ಯೋಚನೆ ಇಲ್ಲ, ನಾಲ್ಗೆ ಬಾಯಿಗೆ ಬಂದಾಗ ಅದು ಮಾತು. ಅದಕ್ಕೆ ಕೆಲವರು ಮಾತಾಡಿದ್ರೆ ಹರ್ಟ್ ಅಂತಾರೆ ಅಲ್ವಾ. ಹರ್ಟ್ ಆಗೋದೇ ಹರಟೆ, ಲೂಸ್ ಟಾಕ್ಸ್. ದೇವರ ವಿಚಾರದಲ್ಲಿ ಹಾಗಾಗಬಾರ್ದು. ಒಂದೊಂದು ಮಾತಾಡಬೇಕಾದ್ರೂ ಅದಕ್ಕೆ ತುಂಬ ದೊಡ್ಡವರು ಮಾತೇ ಆಡಲ್ಲ, ತುಂಬ ಕಡಿಮೆ. ತುಂಬ ಮಾತಾಡ್ತೀವಿ ಅಂದರೆ ನೀವೇ ತಿಳ್ಕೊಬೋದು ನಾವು ಎಷ್ಟು ದೊಡ್ಡವ್ರು ಗೊತ್ತಾಗ. 1 ಗಂಟೆ ಬಿಡದೆ ಮಾತಾಡ್ತೀವಿ ಅಂದರೆ ಏನಿಲ್ಲ ಅಂತ. ಎಂಟಿ ವೆಸಲ್ಸ್ ಮೇಕ್ಸ್ ನಾಯ್ಸ್ ಅಂತ. ಖಾಲಿ ಪಾತ್ರೆ ತುಂಬ ಮಾತಾಡ್ತಾರೆ. ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ. ನಾ ಮಾಡುವ ಎಲ್ಲ ಕರ್ಮ ಭಗವಂತ ನಿನ್ನ ಆರಾಧನೆ. ಪ್ರಾತಃ ಕಾಲಾದಿತಂ ಕರ್ಮ ನಿತ್ಯ ನೈಮಿತ್ಯಕಾತ್ಮಜಂ ಕೇಶವಾರಾಧನಾರ್ಥಾಯ ಸರ್ವೈ ಭವದ್ಭಿಸ್ಕೃತಂ ವಿದಾಯ ದೇಹಂ ಮನೋವಾಕ್ಸಹಿತಂ ಮದೀಯಂ ಏತಾವದೇವಾಖಿಲ ಸದ್ವಿಧೇಯಂ ಯತ್ಕಾಯ ವಾಕ್ಚಿತ್ತ ಭವಂ ಮದರ್ಚನಂ. ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಈ ಸಂದರ್ಭದಲ್ಲಿ ತಿಳಿಸುವ ಮಾತು. ನಮ್ಮ ದೇಹದಿಂದ ನಡೆಯುವ ನಿತ್ಯದಲ್ಲಿ ನಾವು ಮಾಡುವ ನಿತ್ಯ ನೈಮಿತ್ಯ ಕಾಮ್ಯ ಭೇದದ 3 ಕರ್ಮಗಳು ಭಗವಂತ ನಿನ್ನ ಆರಾಧನೆ. ಈ ಸಂದರ್ಭದಲ್ಲಿ ರಾಮಚಂದ್ರ ದೇವರು ಹೇಳ್ತಾರೆ, ಅಹಂ ತದಂದೃಣ್ಯಮಭಕ್ತು ಕಾಮಃ. ವಿಭೀಷಣ, ಅಂಗದ, ಮೈಂದ, ದ್ವಿವಿಧ, ಶುಷೇಣ, ನೀವೆಲ್ಲ ಎಷ್ಟು ಕಷ್ಟಪಟ್ಟಿದ್ದೀರಪ್ಪ. ಕಳ್ಕೊಂಡಿದ್ದು ನನ್ನ ಹೆಂಡ್ತಿನ, ಅದಕ್ಕೆ ಬಿಟ್ಟು ಬಂದದ್ದು ನೀವು ನಿಮ್ಮ ಹೆಂಡ್ತಿಗಳನ್ನು. ನನಗೋಸ್ಕರ ಎಷ್ಟು ಮಾಡಿದ್ದೀರಿ. ನಿಮ್ಮ ಮೈ, ಮಾತು, ಮನಸ್ಸು ಎಲ್ಲ ನಂಗೆ ಅರ್ಥ. ನಿಮ್ಮ ಋಣ ನನ್ನ ಮೇಲಿದೆ ಅಂತ ರಾಮ. ಏನು ರಾಮನಿಗೇನು ಋಣ ರೀ? ರಾಮ ನೋಡಿ, ಕಥೆ ಏನು ಗೊತ್ತಾ? ನಿಮ್ಮದು ಸಣ್ಣ ಪುಟ್ಟ ಸೇವೆ ಪುಕ್ಕಟ್ಟೆ ದೇವರು ಇಟ್ಕೊಳ್ಳಲ್ಲ. ನೀವು ಒಂಚೂರು ಸೇವೆ ಮಾಡಿದ್ರೆ ಅದಕ್ಕೆ ಪ್ರತಿಯಾಗಿ 101 ಫಲವನ್ನು ನಿಮಗೆ ಕೊಟ್ಬಿಡ್ತಾರೆ. ನಿಮ್ಮ ಸೇವೆ ನಿಮ್ಮ ಋಣ ಅವನಿಗೇನು? ಇದ್ರ ಭಗವಂತ ಹೇಳ್ತಾನೆ, ನಿಮ್ಮದು ಋಣ ನನಗಿದೆ, ನಾನು ಈ ಋಣದಿಂದ ಮುಕ್ತನಾಗಬೇಕು ಅಂತಾನೆ. ಅದಕ್ಕೆ ನಿಮಗೇನು ಗೊತ್ತಾ, ಏನು ಕೊಡಲಿ ನೋಡಿದೆ. ನೀವು ಮಾಡಿರುವ ಕರ್ಮಕ್ಕೆ ಪ್ರತಿಯಾಗಿ ನಿಮಗೆ ಮ್ಯಾನ್ ಆಫ್ ದಿ ಮ್ಯಾರೇಜ್ ಮ್ಯಾಚೋ, ಮ್ಯಾನ್ ಆಫ್ ದ ಸೀರೀಸೋ, ಅಥವಾ ಏನೋ ಒಂದು ಗೋಲ್ಡ್ ಮೆಡ್ಲೋ, ಕುತ್ತಿಗೆಗೆ ಒಂದು ಚೈನೋ ಏನೋ ಹಾಕ್ಬಿಟ್ಟು ಋಣ ತೀರಿಸ್ಕೊಂಬಿಡೋಣ ಅಂದರೆ ಆಗಲ್ಲ. ಅಂತ ಭಾರಿ ಯೋಚನೆ ಮಾಡಿ ಅಂದ್ಕೊಂಡೆ. ರಾಮ ಅಂತಾನೆ, ಈ ನನಗೆ ರಾಜ್ಯ ಬಂದಿದ್ದು ನಿಮ್ಮಿಂದ. ಈ ರಾಜ್ಯವನ್ನೇ ನಿಮಗೆ ಕೊಟ್ಟುಬಿಡೋಣ ಅಂದರೆ ನಂಗೆ ತೃಪ್ತಿ ಇಲ್ಲ ಅಂತ. ತುಂಬಿದ ಸಂಪತ್ಭರಿತವಾದ ಕೋಸಲವನ್ನು ಪ್ರತಿಯಾಗಿ ಕೊಟ್ಟರು ನೀವು ಮಾಡಿದ ಮೈ, ಮಾತು, ಮನಸ್ಸುಗಳಿಂದ ಮಾಡಿದ ಸೇವೆಗೆ ಅದು ಸಾಕಾಗಲ್ಲ. ಅದಕ್ಕೆ ತಸ್ಮಾದನಂತ ವಿತರಾಮಿ ಮೋಕ್ಷಂ ದಾಸ್ಯತ್ತ ಸಾಕ್ಷಾತ್ ಅನುರೂಪಮರ್ಥನಂ. ಅದಕ್ಕೆ ನಿಮಗೆ ನಮ್ಮ ಮನೆಯಲ್ಲೇ ನಿಮಗೊಂದು ಜಾಗ ಕೊಟ್ಬಿಡ್ತೀನಿ. ನಿಮಗೊಂದು ಕಡೆ ಎಲ್ಲೋ ಜಾಗ ಕೊಟ್ಟು ನೀವು ಆರಾಮ ಇರಿಯಲ್ಲ. ಕೆಲವರು ತುಂಬ ಪ್ರೀತಿ ಆದ್ರೇನ್ರಿ, ಏನೋ ಬೆಳೆ ದಕ್ಷಿಣೆ ಕೊಡ್ಬೋದು. ಬೇಡ ಆಚಾರ್ಯ, ಇಲ್ಲಿಂದ 75 ಕಿಲೋಮೀಟ್ರು, ಊರಲ್ಲಿ ಯಾರಿಲ್ಲ, ಅಲ್ಲಿ ನಿಮ್ಗೊಂದು ಎಕರೆ ಭೂಮಿ ಕೊಟ್ಟಿದ್ದೀನಿ ಅಂತ ಅನ್ಬೋದು. ದೇವರಂತಾನೆ, ನಮ್ಮ ಮನೆ ಒಳಗೆ ನಿಮಗೆ ಜಾಗ ಕೊಟ್ಟುಬಿಡ್ತೇನೆ. ಮೋಕ್ಷದಲ್ಲಿ ನಿಮಗೊಂದು ಜಾಗ ಕೊಡ್ತೇನೆ. ಮೋಕ್ಷಂ ದಾಸ್ಯಸ್ಯ, ನಿಮ್ಮ ದಾಸ್ಯತ್ವಕ್ಕೆ ಅನುರೂಪವಾದ ತುದಿ ಮೊದಲಿಲ್ಲದ ಆನಂದದ ಸಂದೋಹವನ್ನೇ ಉಂಟು ಮಾಡುವಂಥ ಮೋಕ್ಷವನ್ನೇ ನಿಮಗೆ ಕೊಡ್ತೇನೆ. ಅವರಿಗೆಲ್ಲ ಕೊಟ್ಟ. ಆದರೆ ಅವರು ಎಲ್ಲರಿಗಿಂತೂ ವಿಶೇಷವಾಗಿ ಮಾಡಿರ್ತಕ್ಕಂಥವ್ರು ಯಾರು? ಹನುಮಂತ ದೇವರು. ಅವರಿಗೆ ವಿಶೇಷ ಅನುಗ್ರಹ. ಹನುಮತ ಸೇವನ ಕೌಸ್ತುಭಸ್ಯ ಮುಕ್ತ್ಯಾಖ್ಯಮರ್ಗಂ ಸದೃಶೋ ನ ಮನ್ಯೆ. ಹನುಮ, ನೀ ಮಾಡಿದ ಸೇವೆಗೆ ಮೋಕ್ಷ ಕೂಡ ಏನೂ ಅಲ್ಲ ಅಂತ. ಅವರಿಗೆಲ್ಲ ಮೋಕ್ಷ ಕೊಟ್ಟೆ. ಕಥೆ ಏನು ಗೊತ್ತಾ? ಹನುಮನನ್ನು ಬಿಟ್ಟು ಉಳಿದವರೆಲ್ಲ
ಮೋಕ್ಷಾರ್ಥಿಗಳಾಗಿ ಮಾಡಿದವರು. ಏನೋ ಕೆಲಸ ಮಾಡ್ತಿದ್ರು, ಏನೋ ದೇವ್ರದ ಇದನ್ನು ಮೋಕ್ಷ ಆದರೆ ಸಾಕು ಅಲ್ವಾ, ಆ ಉದ್ದೇಶದಿಂದ ಮಾಡಿದವರು. ಆದರೆ ಹನುಮಂತ ಮೋಕ್ಷವನ್ನು ಬೇಡಿಲ್ಲ. ಭಕ್ತ ಸ್ವಭಾವಾನ್ ಮಮನು ಉಪಾದೇರ್ಮಗ್ಯಪ್ಯುಪಾದೇ ಸ್ವಯಮೀಕ್ಷತೆಯ. ನೀನು ನಿಮಿತ್ತವಿಲ್ಲದ ಭಕ್ತಿಯನ್ನು ಮಾಡಿದೀಯಾ. ನಾವು ದೇವರಲ್ಲಿ ರೀಸನ್ ಇಟ್ಕೊಂಡು ರಿಲೇಷನ್ಶಿಪ್ ಮಾಡ್ತೀವಿ. ಸುಮ್ಮನೆ ನಿಮ್ಗೆ ಉದಾಹರಣೆ ಹೇಳ್ತೇನೆ. ಕೆಲವರು ಮಠಕ್ಕೆ ಬರ್ತಾರೆ, ದೇವಸ್ಥಾನಕ್ಕೆ ಬರ್ತಾರೆ. ಏನು ದೇವಸ್ಥಾನಕ್ಕೆ ಬಂದ್ರಲ್ಲ, ಅಯ್ಯೋ ನಮ್ಮ ಮಗ ಎಕ್ಸಾಮ್ ಕಟ್ಟಿದನಲ್ಲ ಆಚಾರ್ಯ, ಅದಕ್ಕೆ ಪಂಚಾಮೃತ ಬರೆಸ್ಲಿಕ್ಕೆ ಬಂದೆ. ಇಲ್ಲದೇ ಬರ್ತಿರಲಿಲ್ಲ. ಹಾಗಾದ್ರೆ ನೀವು ಬಂದದ್ದು ಏನೋ ಒಂದು ರೀಸನ್ ಇಟ್ಕೊಂಡು ಬಂದಿದ್ದೀವಿ. ಇನ್ನು ಕೆಲವ್ರು ಏನೋ ಬಂದ್ರಲ್ಲ ಮಠಕ್ಕೆ, ಇಲ್ಲ ನಮ್ಮ ಚಿಕ್ಕಪ್ಪನ ಕಡೆದು ಒಂದು ತಿಥಿ ಇತ್ತು, ತಿಥಿ ಇದ್ದಕ್ಕೆ ಬಂದದ್ದು, ದೇವರ ಹತ್ರ ಬಂದಿದ್ದಲ್ಲ. ನೀವು ದೇವಸ್ಥಾನಕ್ಕೆ ದೇವರ ಹತ್ರ ಬರಬೇಕಾದ್ರೆ ಕಾರಣ ಇಟ್ಕೊಂಡು ಬರ್ತೀರಿ. ಹನುಮಂತ ದೇವರು ಕಾರಣವೇ ಇಲ್ಲಂತ. ಆಚೆ ಕಾರಣ ಇಲ್ಲದೆ ಬರ್ತಾರೆ. ಉದಾಹರಣೆ ಹೇಳ್ತೇನೆ ನೋಡಿ. ಸ್ಕೂಲು ಬಿಟ್ಟ ತಕ್ಷಣ ಅಮ್ಮ ನಿಂತಿದ್ರೆ, ನೂರಾರು ಹೆಂಗಸರ ಮಧ್ಯ ತನ್ನ ತಾಯಿ ನಿಂತಿದ್ರೆ, ಮಗು ಓಡ್ತಾ ಅಮ್ಮನ ಹತ್ರ ಬಂದಾಗ ಅಮ್ಮ ನನ್ನ ಹತ್ರ ಯಾಕೆ ಬರ್ತೀಯ, ಅದಕ್ಕೆ ರೀಸನ್ ಬೇಡ ರೀ, ಅಮ್ಮ ಅದಕ್ಕೆ ಬರಬೇಕು. ನಾವು ದೇವಸ್ಥಾನ ಮಠ ಮಂದಿರಕ್ಕೆ ಬಂದಾಗ ಯಾರು ಕೇಳಿದ್ರೆ, ಏನ್ರಿ ಮಠಕ್ಕೆ ಬಂದು, ಇದೇನ್ರಿ ಮಠಕ್ಕೆ ಬಂದ್ರಿ ಅಂತ ಕೇಳಿದ್ರೆ ಇನ್ನೆಲ್ಲಿಗೆ ಹೋಗ್ಬೇಕು, ಇಲ್ಲೇ ಬರ್ಬೇಕ್ರಿ. ರಾಯರು ನಮ್ಮ ತಂದೆ ತಾಯಿ ಇದ್ದ ಹಾಗೆ, ಭಗವಂತ ನಮ್ಮ ತಂದೆ ತಾಯಿ, ಹನುಮ ನಮ್ಮ ತಾಯಿ ತಂದೆ, ರಾಯ ಬಾರೋ ತಂದೆ ತಾಯಿ ಬಾರೋ, ತಂದೆ ವಿಠಲ ತಾಯಿ ವಿಠಲ, ಮಕ್ಕಳಲ್ವಾ ನೀವು. ಮಕ್ಕಳಲ್ಲಿ ರೀಸನ್ ಇಟ್ಕೊಂಡು ಪ್ರೀತಿ ಮಾಡಬೇಕು. ಅಮ್ಮನಿಗೆ ರೀಸನ್ ಬೇಡ, ಯಾವುದೇ ಕಾರಣ ಇಲ್ಲದೆ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ವಾಯುದೇವರು ಭಗವಂತನಲ್ಲಿ ಎಂಥ ಭಕ್ತಿ ಮಾಡ್ತಾರೆ, ಆ ಭಕ್ತಿಯನ್ನೇ ಪಂಡಿತಾಚಾರ್ಯರು ನಾವು ದೇವರಲ್ಲಿ ಆ ಬಗೆಯಿಂದಲೇ ಪ್ರಾರ್ಥನೆ ಮಾಡಬೇಕು. ದೇವರ ಬಳಿಗೆ ಹೋಗುವಾಗ ಯಾವುದೇ ಕಾರಣ ಇಟ್ಕೊಂಡು ಹೋಗಬಾರ್ದು. ದೇವ್ರನ್ನ ಎದ್ದ ತಕ್ಷಣ ನೋಡಬೇಕು. ದೇವ್ರ ನನ್ನ ಕರ್ತವ್ಯ. ಕಣ್ಣು ಕೊಟ್ಟಿರೋದೇ ದೇವ್ರನ್ನ ನೋಡಲಿಕ್ಕೆ, ಕಾಲು ಕೊಟ್ಟಿರೋದೇ ದೇವ್ರ ಪ್ರದಕ್ಷಿಣೆ ಮಾಡಲಿಕ್ಕೆ, ಕೈ ಕೊಟ್ಟಿರೋದೇ ಮುಗಿಲಿಕ್ಕೆ, ಅದಕ್ಕೆ ಬಂದೆ ಅಂತಿರಬೇಕು. ಆದರೆ ಕೆಲವರು ಅದಕ್ಕಿಲ್ಲ. ಧರ್ಮಕ್ಕೆ ಕೆಲವರು, ಅರ್ಥಕ್ಕೆ ಕೆಲವರು. ಚತುರ್ವಿಧ ಭಜಂತೆ ಮಾಂ, ಕೃಷ್ಣ ಪರಮಾತ್ಮ ಹೇಳ್ತಾನೆ. ಯಾವ ವಿಧವೂ ಇಲ್ಲದೆ ಕೇವಲ ಭಕ್ತಿಯಿಂದ ಸ್ವಾಭಾವಿಕವಾಗಿ. ಪುಟ್ಟ ಮಗು ಶಾಲೆ ಬಿಟ್ಟ ತಕ್ಷಣ ಅಮ್ಮನ ಹತ್ರ ಬರೋದು ಸ್ವಭಾವ. ಹಾಗೆ ಹನುಮಂತನಿಗೆ ರಾಮನಲ್ಲಿ ಭಕ್ತಿ ಮಾಡೋದು ಸ್ವಭಾವ. ಅದನ್ನೇ ಹೇಳ್ತಾ ಇದ್ದ. ನೀನು ಸ್ವಾಭಾವಿಕವಾಗಿ ನನ್ನಲ್ಲಿ ಭಕ್ತಿ ಮಾಡಿದ್ದೀಯಾ. ನೀನು ಯಾವಾಗಲೂ ನನ್ನನ್ನು ನೋಡ್ತೀಯ. ಯಾಕೆ ನೋಡ್ತೀಯ? ಪುಟ್ಟ ಮಗುವನ್ನು ತೊಡೆ ಮೇಲೆ ಹಾಕ್ಕೊಂಡ್ರೆ ಅಮ್ಮನ್ನೇ ನೋಡ್ತಾ ಇರುತ್ತದು. ಏನೋ ಕೇಳ್ತಾ ಇದೆ, ಏನೋ ದುಡ್ಡು ಗಿಟ್ಟು ಕೇಳ್ತಾ, ಯಾರು ಹಂಗೆ ಅರ್ಥ ಮಾಡ್ಕೊಳ್ತಾರೆ? ಇಲ್ಲ ರೀ, ಮಗು ಅಮ್ಮನ ನೋಡುತ್ತೆ ಅಂದರೆ ಸ್ವಭಾವ. ಅಮ್ಮನ ಬಿಟ್ಟರೆ ಬೇರೆ ಯಾವ ಪರಿಚಯವೂ ಇಲ್ಲ. ಜಗತ್ತಿಗೆ ಮೊದಲು ಬಂದ ತಕ್ಷಣ ಮಗುವಿಗೆ ಯಾರು ಪರಿಚಯ? ಆಮೇಲೆ ಆಂಟಿ ಅಂಕಲ್ಲು ಇವೆಲ್ಲ ಆಮೇಲೆ ಪರಿಚಯ. ಅಮ್ಮ ಅಲ್ವ? ಹಾಗೆ ನಾವೆಲ್ಲ ಜಗತ್ತಿಗೆ ಬಂದು ಕಡೆಗೆ ಜಗತ್ತಿನಿಂದ ಅಲ್ಲಿ ಹೋಗೋ ತನಕ ನಮ್ಗೆ ಒಂದೇ ಪರಿಚಯ. ಯಾರದು? ಅಮ್ಮ. ಇದು ನಿರ್ವ್ಯಾಜವಾದ ದೇವರಂತಾನೆ. ನೀನು ಸಹಜವಾದ ಭಾವನೆಯಿಂದ ನೋಡ್ತೀಯ. ನಾನು ನಿನ್ನನ್ನು ಅದು ಕೊಡಬೇಕು ಇದು ಕೊಡಬೇಕು ನೋಡಲೇ ಇಲ್ಲ, ನಿನ್ನ ಹಾಗೇ ನೋಡ್ತೇನೆ ಅಂತ. ಅದಕ್ಕೆ ರಾಮದೇವ್ರು ಅಂದ್ರಂತೆ, ಅವ್ರಿಗೆಲ್ಲ ನಂಗೆ ಮನಸ್ಸು ತೋಚಿದ್ದು ಕೊಟ್ಟೆ. ಅವ್ರಿಗೆ ಕೆಲವ್ರಿಗೆ ಮೋಕ್ಷ ಕೊಟ್ಟೆ, ಕೆಲವ್ರಿಗೆ ಅನುಗ್ರಹ ಮಾಡ. ಹನುಮ ನಿಂಗೆ ಮಾತ್ರ ಆಫರ್ ಕೊಡ್ತೇನೆ ಅಂತಾನೆ ರಾಮ. ನಿಂಗೆ ಆಫರ್. ಏನು ಆಫರ್? ನೀ ಏನು ಕೇಳ್ತೀಯೋ ಕೇಳು, ನೀ ಕೇಳಿದ್ದನ್ನು ಇಲ್ಲ ಅನ್ನಲ್ಲ ಅಂತಾನೆ ರಾಮ. ಪ್ರೇಷ್ಟೋ ನ ರಾಮಸ್ಯ ಬಭೂವ ತಸ್ಮಾನ್ ನ ರಾಮ ರಾಜ್ಯೇ ಅಸುಲಭಂಚ ಕಿಂಚಿತ್. ರಾಮನ ರಾಜ್ಯದಲ್ಲಿ ರಾಮನಿಗೆ ಇಷ್ಟವಾದ ವ್ಯಕ್ತಿಗಳಲ್ಲಿ ಮೊದಲ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಯಾರಿದ್ದದ್ದು? ಇನ್ಯಾರಿದ್ರ? ಪ್ರೇಷ್ಟೋ ನ ರಾಮಸ್ಯ ಬಭೂವ ತಸ್ಮಾನ್. ರಾಮನಿಗೇನೋ ಭಾಳ ಇಷ್ಟ, ರಾಮನೇ ಲಾಟ್ರಿ ಹೊಡಿತಿದ್ದ ಅಂದರೆ ಇವನಿಗೆ ಹೆಂಗೆ ಕೊಡ್ತಾನೆ? ಹನುಮಪ್ಪ ಹಗ್ಗ ಕಡಿತಿದ್ರೆ ಪೂಜಾರಿ ಶಾವಿಗೆ ಬೇಡದ ಅಂತ. ಹನುಮಪ್ಪ ಅವನಿಗೆ ಏನೂ ಗತಿ ಇಲ್ಲ. ಇವ್ನು ಕೈ ಮುಕ್ಕೊಂಡು ಹನುಮಪ್ಪ ಶಾವಿಗೆ ಕೊಡ್ತೇವೆ, ಅವನಂತ ನಾನೇ ಹಗ್ಗ ತಿಂದು ಹಿಂಗೆ ಕೊಡಲಿ. ಹಾಗೆ ರಾಮನಿಗೆ ಗತಿ ಇಲ್ಲ. ರಾಮ ಏನ್ರಿ, ಅವನ ಹತ್ರ ಇಲ್ಲ ಅನ್ನೋ ಶಬ್ದವೇ ಇಲ್ಲ. ಆಚಾರ್ಯ ಎಲ್ಲ ಸರಿ, ಆಪರ್ಚುನಿಟಿ ಬರಲಿಲ್ಲ, ಅದು ಕೊಟ್ಟಿದ್ದಾನೀಗ ರಾಮ. ಅವಕಾಶ ಇದೆ.
ಹನುಮಂತನಷ್ಟು ದೊಡ್ಡವರು ಯಾರಿಲ್ಲ, ಹನುಮಂತನಷ್ಟು ಇಷ್ಟವಾದವರು ರಾಮನಿಗೆ ಯಾರೂ ಇಲ್ಲ. ರಾಮನ ರಾಜ್ಯದಲ್ಲಿ ಸಿಗಲ್ಲ ಅನ್ನೋದೇ ಇಲ್ಲ, ಐಟಮ್ಮೇ ಇಲ್ಲ. ಕೆಲವರು A to Z ಅಂತ ಬೋರ್ಡ್ ಹಾಕ್ಕೊಂಡಿರ್ತಾರೆ, ಒಂದೂ ಇರಲ್ಲ. ಪಕ್ಕದ ಅಂಗಡಿಗೆ ಹೋಗಿ, ಹಿಂದಿನ ಅಂಗಡಿಗೆ ಹೋಗಿ, ರಾಮ A to Z ಏನು ಬೇಕು ಕೇಳಂತ. ಆಸ್ಯಾಂ ಕಥಾಯಾಂ ಮಮ ಚಂದ್ರಗೌರ್ಯಾಂ ಪ್ರಾದುರ್ಭವಂತ್ಯಾಂ ನಿಗಮಾಂತ ಸಿಂಧೋ. ಹೇ ವತ್ಸ ಹನುಮಂತ, ವೇದಾಂತ ಸಾಗರದಿಂದ ಮೇಲೆ ಬಂದಂತಹ ಚಂದ್ರ, ಅಂತಹ ಕೀರ್ತಿ ನಿಂದು. ನೀನು ಏನು ಬೇಕೋ ಕಾಮಾನಖಿಲಾನ್ ಯಥೇಷ್ಟಂ ವೃಣಿಶ್ವ, ಏನು ಬೇಕು ಕೇಳು. ನೀ ಕಥೆ ಏನು ಗೊತ್ತಾ, ಸ್ವಲ್ಪ ನೀವು ವಿಚಾರ ಮಾಡಬೇಕು. ರಾಮ ಹನುಮಂತನಿಗಂದ ಏನು ಬೇಕೋ ಕೇಳು. ನಮಗೆ ಒಂದಿನ ಈ ಥರ ಅಂದಿಲ್ಲ ರೀ. ರಾಯರು ಅಂದಿದ್ದಾರ, ಇಷ್ಟು ಪಂಚಾಮೃತ ಕೊಟ್ಟಿದ್ದೀರಿ, ಕನಕಾಭಿಷೇಕ ಕೊಟ್ಟಿದ್ದೀರಿ, ಆಂಜನೇಯಂಗೆ ಮಧುಭಿಷೇಕ ಮಾಡಿಸಿದಿರಿ, ದೇವ್ರಿಗೆ ಬೇಕಾದ ಸೇವೆ ಮಾಡಿದಿರಿ. ಒಂದಿನ ಆದರೂ ರಾತ್ರಿ ಸ್ವಪ್ನದಲ್ಲಿ ಬಂದು ಏನು ಬೇಕಪ್ಪ ಅಂದಿದ್ದಾನ? ನಮ್ಮ ವ್ಯತ್ಯಾಸ ಏನು ಗೊತ್ತಾ, ಅವನು ಕೊಡಲ್ಲ ಅಂತ, ನಾವು ಬಿಡಲ್ಲ ಅಂತ. ಹನುಮಂತನಿಗೆ ಕೊಡ್ತೀನಿ ಅಂತ, ಹನುಮಂತ ಬೇಡ ಅಂತ. ನೋಡಿ ಈ ಕಥೆ ಏನು ಗೊತ್ತಾ, ಬೇಡ ಅನ್ನೋರನ್ನ ಬಿಡಲ್ಲ, ಬೇಕು ಅನ್ನೋರಿಗೆ ಕೊಡಲ್ಲ. ಇದು ದೇವರ ಸ್ವಭಾವ. ದೇವರ ಸ್ವಭಾವ ತಿಳಿದವ್ರು ಏನು ಮಾಡ್ತಾರೆ, ದೇವರ ಮುಂದೆ ಎಲ್ಲ ಮಾಡ್ತಾರೆ. ಏನು ಬೇಕು ಅಂದರೆ ಏನು ಬೇಡ ಸ್ವಾಮಿ ಅಂತ. ಈ ಏನು ಬೇಡ ಅನ್ನುವವನೇ ಭಾರಿ ಬುದ್ಧಿವಂತ, ಬೇಕು ಅನ್ನುವವ ಮೂರ್ಖ. ತುಂಬ ತಪಸ್ಸು ಮಾಡ್ದ ಒಬ್ಬ, ಕಾಮಧೇನುವೇ ನಮಃ ಅಂತ ತಪಸ್ಸು ಮಾಡ್ದ. ಕಾಮಧೇನು ಬಂದೇ ಬಿಡ್ತು. ಕಾಮಧೇನು ಕೇಳ್ತು ಏನು ಬೇಕು. ಅವನಂದ, ಮನೇಲಿ ಗೋಮೆ ಹಚ್ಚಕ್ಕೆ ಸಗಣಿ ಆಗಿ ಹೋಗ್ತಿದೆ, ಒಂಚೂರು ಸಗಣಿ ಕೊಡ್ತೀಯ ಅಂದ. ಅಲ್ರಿ ಕಾಮಧೇನು ಹತ್ರ ಸಗಣಿ ಕೇಳೋದ, ಎಷ್ಟು ಹಾಸ್ಯಾಸ್ಪದ. ಮೋಕ್ಷ ಕೊಡುವ ಮುಕುಂದನ ಬಳಿ ಹೋಗಿ ಅದು ಇದು ಕೇಳೋದು ಅಷ್ಟೇ ಆಸ್ಪದ. ಏನು ಕೇಳಬಾರ್ದು. ಅಕಾಮ ಸರ್ವಕಾಮೋ ವಾ ಮೋಕ್ಷಕಾಮ ಉದಾರದೀ. ಅಕಾಮ ಅಂದರೆ ಭಗವಂತನನ್ನೇ ಕಾಮಿಸುವ ಹನುಮಂತ ದೇವರೇ ಮೊದಲಾದವರು ಏನು ಬೇಕು ಅಂತ ಕೇಳಿದಾಗ ಹನುಮಂತ ಏನು ಕೇಳಬೇಕ್ರಿ, ಏನಾರು ಕೇಳ್ಬೇಕ ಬೇಡ? ಹನುಮಂತ ದೇವರು ಕೈ ಮುಕ್ಕೊಂಡು ನಿಂತಿದ್ದಾರಂತೆ. ನಾವು ದೇವರು ನಮ್ಮನ್ನು ಯಾವಾಗ ನೋಡ್ತಾನೆ, ದೇವರು ನಮ್ಮನ್ನು ಯಾವಾಗ ಮಾತು ಕಾಯ್ತಾ ಇರ್ತೀವಿ. ಹನುಮಂತ ದೇವ್ರಿಗೆ ಆ ತವಕನೂ ಇಲ್ಲ. ಹನುಮಂತ ದೇವರು ರಾಮ ಏನು ಬೇಕು ಕೇಳು ಅನ್ನುವ ಕಾಲದಲ್ಲಿಯೂ ರಾಮನ ಪಾದಾರವಿಂದವನ್ನೇ ಸ್ಮರಣೆ ಮಾಡ್ತಾ ಇದ್ದಾರೆ. ಸ್ವಾನಂದ ಹೇತೌ ಭಜತಂ ಜನಾನಾಂ ಮಗ್ನ ಸದಾ ರಾಮ ಕಥಾ ಸುಧಾಯ. ಯಾವಾಗಲೂ ರಾಮ ರಾಮ ರಾಮ, ಇನ್ನೊಂದು ಮಾತೇ ಕೇಳಲ್ಲ ಅವರು. ರಾಮ ಏನು ಬೇಕು ಅಂತ ಕೇಳಿದ್ದು ಕೇಳಲ್ಲಂತ. ಹಾಗೆ ರಾಮನ ನಾಮ ಜಪ ಮಾಡುವ ಹನುಮಂತ ದೇವರ ಭಕ್ತಿಗೆ ಮೆಚ್ಚಿ ರಾಮದೇವರು ಏನು ಮಾಡಿದ್ದಾರೆ, ಉಕ್ತ್ವೇತಿ ವೈಡೂರ್ಯ ನಿಬದ್ಯ ಮಜ್ಞಾಂ ಮುಕ್ತಾ ಕಲಾಪಂ ಸಕಲಾಪ ಗೌರಂ ಉನ್ಮುಚ್ಚ ಕಂಠ ನಿದದೆ ಕಂಠೆ ರಾಮ ಸ್ವಯಂ ಮೂರ್ತಮಿವ ಪ್ರಸಾದಂ. ರಾಮ ತನ್ನ ಕೊರಳಲ್ಲಿ ವೈಢೂರ್ಯದ ಮಾಲೆಯಿಂದ ಸೇರಿರ್ತಕ್ಕಂಥ ಒಂದು ಮುಕ್ತಾಮಾಲ, ಮುತ್ತಿನ ಮಾಲೆಯನ್ನು ತನ್ನ ಕೊರಳಿಂದ ತೆಗೆದು ತನ್ನದೇ ಪ್ರತಿರೂಪದಂತೆ ಹನುಮನ ಕೊರಳಿಗೆ ಹಾಕಿದ್ದಾನೆ. ಇದರರ್ಥ ರಾಮನ ಮೈಮೇಲಿರೋ ಆಭರಣ ರಾಮನಿಗಿಂತ ಭಿನ್ನವಾದದ್ದಲ್ಲ, ಅಭಿನ್ನ. ರಾಮಂದೇ ಅದು, ರಾಮನೇ ಅದು. ಸುಮ್ಮನೆ ನಮಗೆ ರಾಯರದೊಂದು ಶೇಷವಸ್ತ್ರ ಯಾರು ಕೊಟ್ಟರೆ ಹೊದ್ಕೊಂಡು ರಾಯರೇ ಮೈಮೇಲೆ ಕೂತಷ್ಟು ಆನಂದ ಪಡ್ತಿರ್ತೀವಿ. ದೇವ್ರ ವಸ್ತ್ರ ಅಂದರೆ ದೇವ್ರ ವಸ್ತ್ರ ಅಲ್ಲ, ಸ್ವಯಂ ಅವನು ಹಾಕಿರೋ ಮಾಲೆ ತೆಗೆದು ಹನುಮಂತ ದೇವ್ರಿಗೆ ಹಾಕಿ. ಆಗ ಸ್ವಲ್ಪ ಎಚ್ಚರ ಆಗ್ತಾ ಇದೆ. ಹನುಮಂತ ದೇವರು ಕಣ್ಣು ಬಿಟ್ಟರು, ರಾಮ ಹಾಕಿದ ಮಾಲೆ ಕೊರಳಲ್ಲಿದೆ. ಹನುಮಂತ ದೇವರು ಕೇಳಿದ್ರಂತೆ, ಏನು ವರ ಕೇಳಿರ್ಬೇಕ್ರಿ, ನಮಗಿಂಥ ಆಪರ್ಚುನಿಟಿ ಸಿಕ್ಕಿದ್ರು ಏನೇನು ಕೇಳಿಬಿಡ್ತಿದ್ವೋ ಏನು ಕಥೆಯೋ. ಅದಕ್ಕೆ ದೇವ್ರಿಗೂ ಭಯ, ನಮ್ಮನ್ನು ಯಾವತ್ತೂ ಹಿಂಗೆ ಕೇಳೋದೇ ಇಲ್ಲ. ಹನುಮಂತ ದೇವರು ಏನೂ ಕೇಳಲ್ಲ ಅಂತ ಚೆನ್ನಾಗಿ ಗೊತ್ತು, ಅದನ್ನು ತೋರಿಸ್ಲಿಕ್ಕೆ ಕೇಳಿದ. ಭಕ್ತಿರ್ಮಮ ಸ್ಯಾತ್ ತ್ವಯಿ ವರ್ಧಮಾನ ಪ್ರೀತಿಸ್ತವನ್ ಸ್ಯಾನ್ಮಯಿ ವರ್ಧಮಾನ ಇಮೌ ಹಿ ಕಾಮೌ ನ ಮಮ ನಾಪರಸ್ಯಾನ್ ನಾಥೇತಿ ರಾಮಂ ಹನುಮನ್ ಬಭಾಷೆ. ಏನು ಕೇಳಿದ್ದಾರೆ ಹನುಮಂತ ದೇವರು? ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ ತ್ವಯಿ ಶಮೇ ಹ್ರಾಸ ವಿವರ್ಜಿತ ಸದಾ. ನನಗೆ ನಿನ್ನ ಪಾದಾರವಿಂದದಲ್ಲಿ ಯಾವಾಗಲೂ ಭಕ್ತಿ ಹೆಚ್ಚುತ್ತಾ ಇರಲಿ, ನಿನ್ನಲ್ಲಿ ಪ್ರೀತಿ ಹೆಚ್ಚಾಗಲಿ, ನಿನ್ನ ಪಾದಾರವಿಂದದಲ್ಲಿ ಭಕ್ತಿ ಹೆಚ್ಚಾಗಲಿ. ಇದು ಬಿಟ್ಟು ಬೇರೆ ಯಾವ ಬಯಕೆಯೂ ಬೇಡ.
ಇವರ ಅನುಗ್ರಹಕ್ಕೆ ಪಾತ್ರರಾದ ವ್ಯಾಸರಾಜರ ಮೊದಲ ಅವತಾರವಾದ ಮುದ್ದು ಮುಖದ ಪ್ರಹ್ಲಾದರಾಜರು ನರಸಿಂಹದೇವರು ಇದೇ ಥರ ಆಫರ್ ಕೊಟ್ಟರು, ಆಪರ್ಚುನಿಟಿ ಕೊಟ್ಟರು. ಏನು ಬೇಕು ಕೇಳು, ನಿನಗೆ ವರ ಕೊಡಲಿಕ್ಕೆ ಬಂದಿದ್ದೇನೆ. ನಾನು ಯಾರು ಗೊತ್ತಾ? ನರಸಿಂಹ ಪ್ರಹ್ಲಾದನಿಗೆ ತನ್ನ ಪರಿಚಯ ಮಾಡಿಕೊಡ್ತಾ ಹೇಳ್ತಾನೆ, ಪ್ರಹ್ಲಾದ ನಾ ಯಾರು ಗೊತ್ತಾ? ನಿಮ್ಮಪ್ಪನಿಗೆ ವರ ಕೊಟ್ಟನಲ್ಲ, ನಿಮ್ಮಪ್ಪನಿಗೆ ವರ ಕೊಟ್ಟನಲ್ಲ, ಅವರಪ್ಪ ನಾನು ಅಂದ. ನಿಮ್ಮಪ್ಪನಿಗೆ ವರ ಕೊಟ್ಟದ್ದು ಯಾರು? ಬ್ರಹ್ಮ. ಅವನಿಗೆ ವರ ಕೊಡು ಅಂತ ಹೇಳಿದ್ದು ಯಾರು? ಅವನು ನಾನು ಬಂದಿದ್ದೇನೆ, ಕೇಳು ಏನು ಬೇಕು ನಿಂಗೆ ವರ? ಏನು ಕೇಳಬೇಕ್ರಿ? ಏನು ಕೇಳಿಬಿಡ್ತಿದ್ರು. ವ್ಯಾಸರಾಜರಲ್ಲಿ, ಪ್ರಹ್ಲಾದರಾಜರಲ್ಲಿ, ಮಂತ್ರಾಲಯ ಪ್ರಭುಗಳಲ್ಲಿ ಸ್ವಯಂ ವಾಯುದೇವರು ಕೂತಿದ್ದಾರೆ. ವಾಯುದೇವರಿಗೆ ತುಂಬ ರೂಪ, ಅದರಲ್ಲಿ ವಾಯುದೇವರ ಭಕ್ತಿ ಅನ್ನುವ ರೂಪ ವ್ಯಾಸರಾಜರಲ್ಲಿ, ಪ್ರಹ್ಲಾದರಾಜರಲ್ಲಿ ಕೂತಿದೆ. ಅವರು ಕೇಳಿದ್ದಾರಂತೆ, ಸ್ವಾಮಿ ಕಾಮಾನಾಂ ಹೃದಯ ಸಂರೋಹಂ ವರದಸ್ತು ನೀಮಯ. ಕೇಳುವ ಬಯಕೆ ಬಾರದ ಹಾಗೆ ವರ ಕೊಡು. ತುಂಬ ನೋಡಿ ಆಶ್ಚರ್ಯ. ಎಷ್ಟೋ ಬಾರಿ ನೀವು ತಿರುಪ್ತಿ ಹೋದಾಗ ಏನೋ ಕೇಳಬೇಕು ಅಂತ ಹೋಗ್ತೀರಿ, ದೇವ್ರ ಹತ್ರ ಹೋದಾಗ ಮರ್ತೇ ಹೋಗ್ಬಿಡುತ್ತೆ. ಹಾಗಾದರೆ ವ್ಯಾಸರಾಜರ, ರಾಯರ, ಪ್ರಹ್ಲಾದರಾಜರ, ಮುಖ್ಯ ಪ್ರಾಣದೇವರ, ಆಚಾರ್ಯರ ಅನುಗ್ರಹಕ್ಕೆ ನೀವು ಪಾತ್ರರಾಗಿದ್ದೀರಿ ತಿಳ್ಕೊಳ್ಳಿ. ಕೇಳುವ ಬುದ್ಧಿ ಮರ್ತೋಯ್ತು ಅಂದರೆ ಒಳ್ಳೆಯದಾಯ್ತು. ಕೇಳಬಾರ್ದು, ಏನು ಕೇಳಬಾರ್ದು. ದೇವರಿಗೆ ಮೆಜೆಸ್ಟಿಕ್ ಹೋಗಿ ತಿರುಪ್ತಿ ಬಸ್ಗೆ ನಾವು ಕೂತ್ಕೊಂಡ ತಕ್ಷಣ ತಿಮ್ಮಪ್ಪಂಗೆ ಗೊತ್ತಾಯ್ತು, ಓ ಇವನು ಬರ್ತಾ ಇದ್ದಾನಪ್ಪ. ಇವನು ಯಾಕೆ ಬರ್ತಾ ಇದ್ದಾನೆ ಅವನಿಗೆ ಗೊತ್ತಿಲ್ವಾ? ಮತ್ತೆ ನನ್ನ ಮುಂದೆ ನಿಂತು ಆ ಟೈಮ್ ವೇಸ್ಟ್ ಮಾಡಬೇಡ, ಮುಂದೋಗಿ ಇನ್ನೊಬ್ಬಿದ್ದಾನೆ ಅಂತ. ಮದ್ದರ್ಶನಮ್ಮಿ ಭೂತಾನಾಂ ಸರ್ವಶ್ರೇಯೋಪಪತ್ತೆ. ನನ್ನ ನೋಡಿದೆಯಾ, ಸರಿ ಮನೆ ಕಡೆ ಹೊರಡು ಸಾಕು, ಇನ್ನೆಲ್ಲ ನಿಮ್ಮ ಮನೆಗೆ ನಾನು ಕಳಿಸ್ಕೊಡ್ತೀನಿ. ಕುಚೇಲ ಬಂದು ಕೃಷ್ಣನ್ ನೋಡ್ದ, ಹೋಗುವಾಗ ಬ್ಯಾಗ್ ತುಂಬ ದುಡ್ಡು ಕಳಿಸ್ಲೇ ಇಲ್ಲಂತೆ ದೇವರು. ದೇವರಂದ ನಾನು ನೋಡಿದೆಯಾ, ಮನೆಗೆ ಹೋಗು. ನಿಮ್ಮ ಮನೆಯೊಳಗೆ ಎಲ್ಲ ಬರುತ್ತಪ್ಪ. ಈ ಕೆಲವರು ಭಾರಿ ಸೇಲ್ಸ್ ಮಾಡೋರು, ತುಂಬ ಅಂಗಡಿಯವರೆಲ್ಲ ಹೋಮ್ ಡೆಲಿವರಿ ಅಂತ ಸುಮ್ಮನೆ ಕಾಸು ಕೊಟ್ಟು ಇಲ್ಲಿ ಹೋಗ್ತಾ ಇರಿ, ಹೋಮ್ಗೆಲ್ಲ ಡೆಲಿವರಿ ಮಾಡ್ತಾರೆ ಅಲ್ವಾ. ಇವರು ಧನ ಕೇಳ್ತಾರೆ, ದೇವರು ಸಾಧನ ಕೇಳ್ತಾರೆ. ಸಾಧನ ಮಾಡಿ ನನ್ನ ಬಳಿಗೆ ಬಂದಿದೆಯಾ, ನಿಂದೆಲ್ಲ ನಾ ಮನೆಗೆ ಕಳಿಸ್ಕೊಡ್ತೀನಿ, ಹೋಮ್ ಡೆಲಿವರಿ ಹೋಗುವಂತ ಹೇಳುವಂತೆ ಭಕ್ತಿರ್ಮಮ ಸ್ಯಾತ್ ಮಯಿ ವರ್ಧಮಾನ ಪ್ರೀತಿಸ್ತವ ಸ್ಯಾನ್ ಮಯಿ ವರ್ಧಮಾನ. ಹೀಗೆ ಕೇಳಿದಾಗ ರಾಮಚಂದ್ರ ದೇವರಿಗೆ ಸಂಕೋಚ ಆಯಿತು. ಅಲ್ಲಪ್ಪ ನೀನೊಬ್ಬ ನೋಡಿ ಏನೂ ಕೇಳಲ್ಲ, ಎಲ್ಲರಿಗೂ ಕೊಡಬೇಕಾದ ಕೊಟ್ಟು ನಾನು ಫ್ರೀ ಆಗಬೇಕು ಅಂದ್ಕೊಂಡೆ, ನೀನೊಬ್ಬ ನನ್ನ ಋಣದಲ್ಲೇ ಇಟ್ಕೊಂಡ್ಬಿಟ್ಟಿದೆಯಾ, ಆದರೂ ನಿಂಗೊಂದು ವಸ್ತು ಕೊಟ್ಬಿಡ್ತೀನಿ, ನಿಂಗೆ ಏನಾರು ಕೊಡಬೇಕು. ಹೀಗೆಲ್ಲ ರಾಮ ನೋಡಿದ್ ನಾನು ಇಡೀ ಬ್ರಹ್ಮಾಂಡವನ್ನೆಲ್ಲ ಹುಡುಕು ಬಂದೆ. ಹನುಮ ನೀನು ಮಾಡಿದ ಸೇವೆಗೆ ಈಕ್ವಲೆಂಟ್ ಪಾರಿತೋಷಕ ಯಾವುದೂ ಇಲ್ಲ, ಆದರೆ ಒಂದು ಒಳ್ಳೆ ಐಟಮ್ ಇದೆ, ನಿನಗೆ ಕೊಟ್ಟು ಬಿಡ್ತೀನಿ ಅಂದರೆ ಈ ವಿಭೀಷಣ, ಅಂಗದ, ಗವಯ, ಗವಾಕ್ಷ, ಸುಗ್ರೀವನಿಗೆಲ್ಲ ಆಶ್ಚರ್ಯ. ಇನ್ನೇನು ಕೊಟ್ಬಿಡ್ತಾನೋ ಏನು ಕಥೆಯೋ ರಾಮ, ಏನು ಕೊಡ್ತಾನೋ ಏನು ಕೊಡ್ತಾನೋ. ಕೆಲವರು ಅವರೆಲೆ ಬಡಿಸಿದ್ದು ನೋಡಲ್ಲ, ಪಕ್ಕದೆಲೆಗೆ ಎಷ್ಟು ಬಡಿಸರೋ ಏನು ಕಥೆಯೋ, ಹೀಗೆಲ್ಲ. ಆದರೆ ಇದು ಒಳ್ಳೆಯ ದೃಷ್ಟಿಯಲ್ಲಿ ತಗೋಬೇಕು, ಕೆಟ್ಟ ದೃಷ್ಟಿಯಲ್ಲಿ ಉದಾಹರಣೆಯನ್ನು ತಗೊಳ್ಬಾರ್ದು. ಏನು ಕೊಡ್ತಾನೆ ರಾಮ, ಇರೋದು ಮ್ಯಾಕ್ಸಿಮಮ್ ಮೋಕ್ಷ, ಅದನ್ನು ಕೊಡ್ಬೋದು. ಹನುಮ ಅದು ಬೇಡ ಅಂದ, ಇನ್ನೂ ಒಳ್ಳೆ ಐಟಮ್ ಕೊಡ್ತೀನಿ ಅಂತ ರಾಮ ಅಂದ. ಏನು ಕೊಡ್ತಾನೋ ಅಂತ ನೋಡಬೇಕು ಅಂತ ನಿಂತಿದ್ದಾರೆ. ರಾಮದೇವರು ಏನೂ ಮಾಡಿಲ್ಲಂತೆ. ಲಕ್ಷ್ಮೀ ನಿವಾಸ ಲಕ್ಷ್ಮೀ ನಿವಾಸೇನ ಭುಜಂತರೇಣ ಪ್ರಭು ಭುಜಾಭ್ಯಾಂ ಭುವನಾವಭಾಭ್ಯಂ ತಂಪಾವಮಾನಿಂ ಪರಿರೇಬಾಶು ದ್ವಯಂಚ ತದ್ಬ್ರಹ್ಮ ಪದಂಚ ದತ್ವಾ. ರಾಮಚಂದ್ರ ದೇವರು ನಿನಗೆ ಅಮೂಲ್ಯವಾದ ಒಂದು ವಸ್ತುವನ್ನು ಕೊಡ್ತೀನಿ ಅಂಥೇಳಿ ತನ್ನ ಎರಡೂ ಕೈಗಳನ್ನು ಹೀಗೆ ಮಾಡಿ ಹನುಮಂತ ದೇವರನ್ನ ಎಳೆದು ಒಂದ್ಸತಿ ಗಟ್ಟಿ ಅಪ್ಕೊಂಡ್ಬಿಟ್ನಂತೆ. ಲಕ್ಷ್ಮೀ ನಿವಾಸೇನ ಭುಜಂತರೇಣ, ಭಗವಂತನ ಎರಡು ಬಾಹುಗಳ ಮಧ್ಯದಲ್ಲಿ ಇಷ್ಟು ಗಟ್ಟಿಯಾಗಿ ಆಲಿಂಗನ ಯಾರಿಗದು? ಲಕ್ಷ್ಮಿಗೆ ಮಾತ್ರ. ಅಂಥ ಗಟ್ಟಿಯಾದ ಆಲಿಂಗನವನ್ನು 14 ಲೋಕವನ್ನು ಯಾವ ಹೊಟ್ಟೆಯಲ್ಲಿಟ್ಟಿದ್ದಾನೆ, ಯಾವ ಭುಜಬಲದ ಮಧ್ಯದಲ್ಲಿಟ್ಟಿದ್ದಾನೆ, ಅಂಥ ಭುಜಬಲದ ಮಧ್ಯದಲ್ಲಿ ಹನುಮಂತ ದೇವರಿಗೆ ತಂಪಾವಮಾನಿಂ ಪರಿರೇಭಾಶು ದ್ವಯಂಚ ತದ್ಬ್ರಹ್ಮ, ಇದೊಂದು ಆಲಿಂಗನ. ಜೊತೆಗೆ ನಿನಗೆ ಸಹಭೋಗಂ ಅನನ್ಯ ಲಭ್ಯಮಸ್ಮೈ, ಇನ್ನೊಬ್ಬರಿಗೆ ಲಭಿಸಲಿಕ್ಕೆ ಯೋಗ್ಯವಾಗದೇ ಇರತಕ್ಕಂಥ ಸಹಭೋಗ. ಸಹಭೋಗ ಅಂದರೆ ಬ್ರಹ್ಮದೇವರ ಪದವಿ. ಅಂತಹ ಭೋಗವನ್ನೇ ನೀನು ಕೊಟ್ಟಿದ್ದೇನೆ ಅಂತ ಹನುಮಂತ ದೇವರನ್ನು ಅನುಗ್ರಹ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆದಮೇಲೆ ಅಂಗದನಿಗೆ
ಅನುಗ್ರಹ ಮಾಡ್ತಾ ಹೇಳ್ತಾ ಇದ್ದಾರೆ. ಅಂಗದ ಅವನು ನೋಡಿ ಸ್ವಲ್ಪ ರಾಮದೇವರಂದರು, ನೀನು ಮಗು ಇದೆಯಪ್ಪ, ನೀನು ಈ ಸುಷೇಣ ತಾರ ಎಲ್ಲರ ಸೇವೆಯನ್ನು ಮಾಡ್ತಾ ಸುಗ್ರೀವನನ್ನು ಚೆನ್ನಾಗಿ ಸೇವೆ ಮಾಡಿ ಬಹಳ ಕಾಲ ಮಾಡಿದ ಮೇಲೆ ಕಡೆಗೆ ಮುಪೈಹಿ ಮಾಂ ತ್ವಾಂ, ನೀನು ನನ್ನ ಬಳಿಗೆ ಬರುವಂತೆ ಅಂತ ಅವನಿಗೂ ಮೋಕ್ಷವನ್ನೇ ಕೊಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ಲಕ್ಷ್ಮಣನಿಗೆ ಯುವರಾಜ್ಯವನ್ನು ಕೊಡಬೇಕು ಅಂತ, ಯುವರಾಜ್ಯ ಪಟ್ಟಾಭಿಷೇಕ ಲಕ್ಷ್ಮಣನಿಗೆ ಹೇಳಿದ, ನೀನು ತುಂಬ ನನ್ನ ಜೊತೆ ಬಂದು 14 ವರ್ಷ ಸೇವೆ ಮಾಡಿದ ಮಹಾನುಭಾವ, ನಿನಗೆ ಈ ರಾಜ್ಯದ ಒಳಗೆ ಪಟ್ಟಾಭಿಷೇಕ ಮಾಡ್ತಾ ಇದ್ದೇನೆ ಅಂದಾಗ ಲಕ್ಷ್ಮಣ ದೇವರು ಆಸಕ್ತಿಯನ್ನು ತೋರಿಸಲಿಲ್ಲ. ಲಕ್ಷ್ಮಣ ದೇವರು ಹೇಳ್ತಾ ಇದ್ದಾರೆ, ಸ್ವಾಮಿ ನನಗೆ ಯಾವ ರಾಜ್ಯ ಬೇಡ, ಏನೂ ಬೇಡ, ನನಗೆ ಕೇವಲ ನಿನ್ನ ಸೇವೆ, ಪಾದಾಬ್ಜ ಸೇವಾಂಹಿ ವೃಣಿ, ಮತ್ತೇನೂ ಬೇಡ, ನಿನ್ನ ಪಾದದ ಸೇವೆ ಮಾತ್ರ ಕೇಳಿದ್ದಾನೆ. ಕಥೆ ಏನಂದರೆ, ತುಂಬ ಜನ ಕೆಲವ್ರದ್ದು ಹಿಂದೆ ಓಡಾಡಿ ಏನು ಬೇಕೋ ಎಲ್ಲ ಗಿಟ್ಟಿಸ್ಕೊಂಡ್ಬಿಟ್ಟಿರ್ತಾರೆ. ದುರ್ಬುದ್ಧಿ, ದೊಡ್ಡವರ ಸಮೀಪ ಇರಬೇಕು, ಆಪರ್ಚುನಿಟಿಗಾಗಿ ಕಾಯಬಾರ್ದು. ಲಕ್ಷ್ಮಣ 14 ವರ್ಷ ರಾಮನ ಎಡಬಿಡದೆ ಸೇವೆ ಮಾಡಿದ. ರಾಮ ಜ್ಞಾಪಿಸಿದ, ನೀ ಇಷ್ಟು ಸೇವೆ ಮಾಡ್ತಿದ್ದೀಯಾ, ಕೊಡೋ ಟೈಮ್ ಬಂದಿದೆ, ನಿಂಗೇನು ಬೇಕು ಹೇಳು, ಬ್ಲಾಂಕ್ ಚೆಕ್ ಎಲ್ಲರೂ ಸೈನ್ ಮಾಡಿಬಿಟ್ಟಿರ್ತೀನಿ, ಬೇಕಾದ ದುಡ್ಡು ತುಂಬಿತು, ಪಾದದಲ್ಲಿ ಭಕ್ತಿ ಕೊಡು, ಮತ್ತೇನು ಬೇಡ, ನಿಜವಾದ ಸೇವಾ. ಕಡೆಗೆ ಭರತನಿಗೆ ಕೊಟ್ಟಿದ್ದಾನೆ. ಭರತ ರಾಮನ ಸೇವಾ ಅಂತ ಸ್ವೀಕಾರ ಮಾಡಿದ್ದಾನೆ. ಪುಷ್ಪಕ ವಿಮಾನವನ್ನು ವಿಸರ್ಜನೆ ಮಾಡಿದ್ದಾನೆ. ಕೇಳಿದಾಗ ಬರುವಂತೆ ಹೋಗು ಅಂತ. ವೈಕುಂಠದಂತಹ ರಾಮನ ರಾಜ್ಯ ಅಂತ ಹೇಳ್ತಾ ಇದ್ದಾರೆ. ರಾಮನ ರಾಜ್ಯ ಅತ್ಯದ್ಭುತವಾದ ರಾಜ್ಯ ಹೇಳ್ತಾ ಇದ್ದಾರೆ. ರಾಮನ ರಾಜ್ಯದಲ್ಲಿ ಹೆಂಡತಿ ಸತ್ತೋದ ಗಂಡ ಹೋದ, ಕೇವಲ ಹೆಂಡತಿ, ಯಾರೂ ಇರಲಿಲ್ಲಂತೆ. ಪ್ರತಿಯೊಬ್ಬರು ಮಿನಿಮಮ್ 1000 ವರ್ಷ ಬದುಕಿರ್ತಿದ್ದಂತೆ. ಒಂದಿನೂ ಒಬ್ಬರ ಮನೇಲೂ ಫೈಟಿಂಗೇ ಇಲ್ಲಂತೆ. ಎಲ್ಲರಿಗೂ ಎಲ್ಲ ಕಾಲದಲ್ಲಿ ಸಾಯೋವರೆಗೂ ಯಂಗಾಗೇ ಇರ್ತಿದ್ರಂತೆ. ಯೌವನದಲ್ಲಿಯೇ ಮುದುಕರೇ ಇಲ್ಲಂತೆ, ರೋಗನೇ ಇಲ್ಲಂತೆ, ಡಾಕ್ಟ್ರೇ ಇಲ್ಲಂತೆ, ಮೆಡಿಕಲ್ ಶಾಪೇ ಇಲ್ಲಂತೆ, MBBS ಇಲ್ಲಂತೆ. ಎಂಥ ಆಶ್ಚರ್ಯ ರೀ! ನೀವು ನಿಜವಾಗಿಯೂ ಇವತ್ತು ಡಾಕ್ಟ್ರು, MBBS, ಮೆಡಿಸನ್ನು ಜಾಸ್ತಿ ಕೇಳ್ತಾ ಇದ್ದೀರಿ ಅಂದರೆ ಇನ್ನು ಅದರ್ ವರ್ಡು ರೋಗಿಗಳು ಜಾಸ್ತಿ ಆಗಲಿ ಅಂತ ಅರ್ಥ. ನಮ್ಮಲ್ಲಿ ಎಲ್ಲರಿಗೂ ರೋಗ ಬರಲಪ್ಪ, ಡಾಕ್ಟ್ರ್ ಶಾಪಿಟ್ರೆ ಅವನು ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ, ಚೆನ್ನಾಗಿ ರೋಗಿಗಳು ಬರಲಿ ಅಂತ. ರಾಮನ ರಾಜ್ಯದಲ್ಲಿ ಮುಪ್ಪು ರೋಗ ಯಾವುದಿಲ್ಲ, ವೈಧವ್ಯ ಇಲ್ಲ. ಮಂಗಲ ದೇವತೆಯಾದ ಮಹಾಲಕ್ಷ್ಮಿ ರಾಮನ ರಾಜ್ಯದಲ್ಲಿ ತುಂಬಿ ತುಳುಕ್ತಾ ಇದ್ದಾಳೆ. ಯಾರಿಗೂ ಮಕ್ಕಳನ್ನು ಕಳ್ಕೊಂಡು ಅಳುವೇ ಇಲ್ಲಂತೆ, ಫ್ರೆಂಡ್ಸ್ ಕಳ್ಕೊಂಡು ಅತ್ತವರೇ ಇಲ್ಲಂತೆ. ಇಡೀ ಊರಿಗೆ ಊರು ರಾಮನ ರಾಜ್ಯದಲ್ಲಿ ಅಮಂಗಲ ಅಂತ ಶಬ್ದವೇ ಇಲ್ಲ. ಯಂ ಜನಕ್ಕಾಮಯತೆತ್ರ ಮಾತ್ರ. ಪಂಡಿತಾಚಾರ್ಯರು ಸುಮಧ್ವ ವಿಜಯದಲ್ಲಿಯೂ ಕೂಡ ಮುಕ್ತ ಪ್ರಪಂಚವನ್ನು ವರ್ಣನೆ ಮಾಡುವಾಗ ಯಂ ಸುಖಿ ಕಾಮಯತೆತ್ರ ಮಾತ್ರ ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯಾತ್. ಹೇಗೋ ಹಾಗೆ ರಾಮನ ರಾಜ್ಯ ಭೂಲೋಕದ ವೈಕುಂಠ. ಅದಕ್ಕೆ ಇವತ್ತು ಪೇಪರಲ್ಲಿ ರಾಮ ಕಾಲ್ಪನಿಕ, ರಾಮನ ಕತೆ ಸುಳ್ಳು ಅನ್ನುವ ಕಳ್ಳರು ಕೂಡ ಪೇಪರಲ್ಲಿ 3 ಯಾವಾಗಲೂ ಇಟ್ಟಿದ್ದಾರೆ. ಒಂದು ಸುಗ್ರೀವಾಜ್ಞೆ, ಇನ್ನೊಂದು ರಾಮರಾಜ್ಯ, ಇನ್ನೊಂದು ಕಬಂಧ ಬಾಹು. ಇದೆಲ್ಲ ರಾಮಾಯಣದ್ದೇ. ಸುಳ್ಳು ಅನ್ನೋದು ಮತ್ತೆ ಪೇಪರಲ್ಲಿ ಹಾಕೋದು ಅಲ್ವಾ? ಇಂಥ ಕೆಟ್ಟ ಜನ. ಇದು ನಮ್ಮದು ಯೋಗ ರೀ. ಇಂಥ ಕೆಟ್ಟ ರಾಜರ ಕೆಳಗಿರುವಂಥ ಹಣೆ ಬರ ನಮಗೆ ಸಿಕ್ಕಿದೆ, ಏನು ಮಾಡಲಿಕ್ಕಾಗಲ್ಲ. ಇಂತಹ ಅದ್ಭುತವಾದ ರಾಮಚಂದ್ರ ದೇವರ ರಾಜ್ಯವನ್ನು ವರ್ಣನೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅನೇಕ ಋತುಗಳ ವರ್ಣನೆಯನ್ನು ಆ ಸಂದರ್ಭದಲ್ಲಿ ಮಾಡಿದ್ದಾರೆ. 13,000 ವರ್ಷಗಳ ಕಾಲ ರಾಮಚಂದ್ರ ದೇವರು ರಾಜ್ಯಭಾರ ಮಾಡಿದ್ದಾರೆ. ಬ್ರಹ್ಮಾದಿ ದೇವತೆಗಳು ಸ್ತೋತ್ರ ಮಾಡುವ ಸಂದರ್ಭದಲ್ಲಿ ಹೇಗೆ ಬಂದ ರಾಮ ಹಾಗೇ ಪರಂಧಾಮಕ್ಕೆ ಹೋದ ಅನ್ನುವ ಕಥೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಉತ್ತರಾಖಂಡ ರಾಮಾಯಣ ಚರಿತೆ ಕೂಡ 8 ದಿನ ಹೇಳುವಷ್ಟು ವಿಸ್ತೃತವಾದ ಕಥೆಯಿಂದ ಕೂಡಿರ್ತಕ್ಕಂಥದ್ದು. ರಾಮನ ಕಥೆಯ 3 ಅಕ್ಷರ 4 ಅಕ್ಷರ ಒಂದಿನ ಒಂದು ಕ್ಷಣ ಒಂಚೂರು ಹೇಳಿದರೂ ಕೂಡ ಕೇಳುವವರ ಮೈ ಮಾತು ಮನಸ್ಸು ಪವಿತ್ರ ಆಗುವ ದೃಷ್ಟಿಯಲ್ಲಿ 1 ಗಂಟೆಗಳ ಕಾಲ ಹೇಳುವ ಪ್ರಯತ್ನವನ್ನು ಮಾಡಿದ್ದೇನೆ.
ಪರಮ ಪೂಜ್ಯ ಶ್ರೀಪಾದಂಗಳವರ ಅಂತರ್ಯಾಮಿಯಾದ ವ್ಯಾಸರಾಜ ಗುರುವಂತಗತ ರುಕ್ಮಿಣಿ ಸತ್ಯಭಾಮ ಸಮೇತ ಗೋಪಾಲಕೃಷ್ಣ ಅಭಿನ್ನ ಸೀತಾಪತಿ ಶ್ರೀರಾಮಚಂದ್ರ ದೇವರ ಪಾದಾರವಿಂದಗಳಲ್ಲಿ ಅರ್ಪಣೆ ಮಾಡಿದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂತೇನ ಪ್ರಿಯತಾಂ ಕಮಲಾಲಯ ದ್ವೇಷ ನಮಸ್ತು ಕೃಷ್ಣ.